ಅಬ್ಬಬ್ಬೂರಿನ ರಾಜಾನು ಹೊತ್ಕೊಂಡು ಹೋಗಕ್ ಬಂದವನು ನೋಡ್ತಿದ್ದಂಗೆ ಕಳ್ದೋಗ್ಬಿಟ್ಟೆ ರಾಮ 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 ಅಯ್ಯೋ ರಾಮ 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 ಎಷ್ಟು ಚಂದ ಕಾಣ್ತಾವನು ಯಾವ ಜನ್ಮ ಬಂದಾನು ಸಪ್ತಪದಿ ತಿಳ್ಕೊಂಡು. ಪುನೀತ ಕನ್ನಡಿಗರಿಗೆ ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸುವಂತಹ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠ ಶಾಲೆ. ಮುಂದುವರೆಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಲಕ್ಸ್ಕೋ ಪ್ರೆಸೆನ್ಸ್ ಮಹಾ ನಟಿ, ಕೋಪಾರ್ಡ್ ಬೈ Gold winner, Ramraj Dhotis and Shirts, Denver Deodorant, Pond's Dream Flower Talc, special partners Sparsh Masala, Hats and Curd, Arvind Properties Nelamangala, Honda Shine 100, Gold buying partner White Gold, digital streaming partner Z5. ಸೊ ಈ ಆಕ್ಷನ್ ರಿಯಾಕ್ಷನ್ ಎರಡು ಸೇರಿದ್ರೆ ಆಕ್ಟಿಂಗ್ ಅಪ್ಪ. ಟೈಮಿಂಗ್ ಅಲ್ಲಿ ಪಂಚ್ ಕೊಡ್ಬೇಕು ಅಂತಂದ್ರೆ ಎದುರುಗಡೆ ಯಾವ್ದಾದ್ರು ಒಂದು ಪಾತ್ರ ಇರ್ಬೇಕು. ಈಗ ವಿಲನ್ ಇಲ್ದೆ ನಾಯಕ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸಹ ಕಲಾವಿದ ಪಕ್ಕದಲ್ಲಿ ಅಭಿನಯಿಸಿದಾಗ ಮಾತ್ರ ಆ ಪಾತ್ರಕ್ಕೆ ಒಂದು ಕೌಂಟರ್ ಸಿಗುತ್ತೆ. ಆ ಪಾತ್ರದ ಸಂಬಂಧ ಸಂಘರ್ಷ ಆರಂಭ ಆಗುತ್ತೆ. ಸೊ ಇವತ್ತು ನಮ್ಮ ನಟಿಯರು ತಮ್ಮ ಸಹ ಕಲಾವಿದರ ಜೊತೆ ಹೇಗೆ ಸಂಭಾಷಣೆ ಮಾಡ್ತಾರೆ, ಆ ಪಾತ್ರದ ಸಂಬಂಧವನ್ನ ಹೇಗೆ ಕಟ್ಕೋತಾರೆ ಅನ್ನೋ ಕಲಿಕೆ ಇವತ್ತು ನಮ್ಮ ನಟಿಯರಿಗೆ ಸಿಗ್ತಾ ಇದೆ. ಆಪೋಸಿಟ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಇದ್ದಾಗ ನಟನೆಗೆ ಒಂದು ಆವೇಗ ಸಿಗುತ್ತೆ. ಆಪೋಸಿಟ್ ಕ್ಯಾರೆಕ್ಟರು ಜಿ ಕುಟುಂಬದವರೇ ಆಗಿದ್ರೆ ಮನರಂಜನೆ ದುಪ್ಪಟ್ಟಾಗಿರುತ್ತೆ. ನಟಿಯರ ಜೊತೆ ಜೊತೆ ಸಹ ನಟರಾಗಿ ಅಭಿನಯಿಸೋದಕ್ಕೆ ಜಿ ಕನ್ನಡದ ಧಾರಾವಾಹಿಗಳು ಹಾಗೂ ರಿಯಾಲಿಟಿ ಶೋಗಳ ಹೆಸರಾಂತ ತಾರೆಯರು ಈಗ ಜೊತೆ ಆಗ್ತಿದ್ದಾರೆ. ಬನ್ನಿ ಅಭಿನಯದ ಈ ಹೊಸ ಸಂಭ್ರಮವನ್ನ ಶುರು ಮಾಡೋಣ. ಈ ವಾರದ ಸುತ್ತು ಆಕ್ಟ್ ವಿತ್ ಜಿ ಫ್ಯಾಮಿಲಿ. ಈಗ ನಮ್ಮ ಜಿ ಕುಟುಂಬದ ಆಗಮನಕ್ಕೆ ಕಾಯ್ತಾ ಇರುವಂತಹ ಪ್ರೀತಿಯ ಜಡ್ಜಸ್ ಅನ್ನ ವೆಲ್ಕಮ್ ಮಾಡೋಣ. ಲವ್ ಮೀಟರ್ ಇಂದ ಲವ್ ಬಿಸಿಯನ್ನ ತೋರಿಸಿದಂತ ಲವ್ಲಿ ಗೊಂಬೆ. ಲೆಟ್ಸ್ ವೆಲ್ಕಮ್ ಮಹಾನಟಿ ಮಚ್ಚೆ ಸುಂದರಿ ನಿಶ್ವಿಕಾ. ಸ್ವಾಗತಿಸಿ ಡಿಂಪಲ್ ತರುಣ, ಬ್ಲಾಕ್ ಬಾಸ್ಟರ್ ಡೈರೆಕ್ಟರ್ ತರುಣ್ ಸುಧೀರ್. ಸ್ವಾಗತಿಸಿ ಮಹಾನಟಿ ಲೆಜೆಂಡ್ ಪ್ರೇಮ ಮೇಡಮ್. ಮಹಾನಟಿಯ ಮಾಸ್ಟರ್ ಮೈಂಡ್ ಸ್ಪರ್ಧಿಗಳ ಆಪ್ತ ಮಿತ್ರ ಡಾಕ್ಟರ್ ರಮೇಶ್ ಅರವಿಂದ್ ಸರ್. ಆಹಾ ಸರ್, ಈ ಹಾಡು ಕೇಳಿದ ತಕ್ಷಣ ಏನೇನ್ ನೆನಪಾಗತ್ತೆ ಸರ್ ನಿಮ್ದು? ಹೂಮಳೆ ಅನ್ನೋ ಚಿತ್ರ ಫಸ್ಟ್ ಆಫ್ ಆಲ್ ಡಾಕ್ಟರ್ ರಾಜ್ಕುಮಾರ್ ಅವರ ವಾಯ್ಸ್ ಅದು ಫಸ್ಟ್. ವಿಡೋ ರೀಮ್ಯಾರೇಜ್ ಬಗ್ಗೆ ಒಂದು ಫಿಲ್ಮ್ ಮಾಡಬೇಕು ಅಂತ ಬಂದ್ರು ಆ ಪ್ರೊಡ್ಯೂಸರ್ಸ್ ಇಬ್ರು. ನಾನು ಹೇಳಿದ್ ಯಾಕೆ ಕಮರ್ಷಿಯಲ್ ಫಿಲ್ಮ್ ಮಾಡಕ್ ಹೋಗ್ತೀರಾ, ನಾಳೆ ಫ್ಲಾಪ್ ಆಗ್ಬಿಟ್ರೆ ದುಡ್ಡೆಲ್ಲ ಕಳ್ಕೊಂಡ್ಬಿಡ್ತೀರಿ, ಒಂದು ಡಾಕ್ಯುಮೆಂಟರಿ ಮಾಡಿ ಅಂತ. ಇಲ್ಲ ಸರ್, ನಾವು ಕಮರ್ಷಿಯಲ್ ಫಿಲ್ಮ್ ಮಾಡ್ಬೇಕು ಅಂತ ಬಂದ್ಬಿಟ್ಟಿದ್ದಾರೆ. ಆದ್ರೆ ಕಮರ್ಷಿಯಲ್ ಫಿಲ್ಮ್ ಮಾಡಿದ್ರೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರ್ಬೇಕು ಅಂತ ಸುಮ್ನೆ ನನ್ಗೆ ಅನ್ಸಿದ್. ನಾನು ಹೇಳಿದ್ದು ಯಾವ್ದೋ ಒಂದು ಟಿವಿ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ, ನಾನು ಇಲ್ಲಿ ಏನ್ ಮಾತಾಡ್ತಾ ಇದೀನೋ ಅದನ್ನೇ ಆ ಹುಡುಗಿಯಲ್ಲಿ ಮಾತಾಡ್ತಿದ್ದಾಳೆ, ನಾನು ಅವಳ ಮದುವೆ ಆಗ್ತೀನಿ ಅಂತ ಹೇಳ್ತೀನಿ ಅಂತ ಹೇಳಿದೆ. ಆಮೇಲೆ ಅಲ್ಲಿ ಹೋದ್ರೆ ಅವಳು ಆಲ್ರೆಡಿ ಮದುವೆ ಆಗ್ಬಿಟ್ಟಿದ್ದಾಳೆ ಅಂತ ಗೊತ್ತಾಗುತ್ತೆ. ಆ ಹುಡುಗಿಗೆ ಗಂಡ ತೀರೋಗಿದ್ದಾನೆ, ಅವಳನ್ನ ಪ್ರೀತಿಸ್ತಾಳ ಇಲ್ವಾ ಅನ್ನೋದು ಕತೆ ಅಂತ ಸುಮ್ನೆ ಹೇಳಿದ್ದು. ಹಾ ಚೆನ್ನಾಗಿದೆ, ಇದನ್ನೇ ಮಾಡ್ಬಿಡೋಣ ಅಂದ್ರು. ಹಾಗಾಗಿ ಫಸ್ಟ್ ಟೈಮ್ ಐ ಬಿಕೇಮ್ ಅ ರೈಟರ್ ಅಫಿಷಿಯಲಿ. ಒಂದ್ ಚಿತ್ರಕ್ಕೆ ಕತೆ ನಾನು ಸುಮ್ನೆ ಈ ತರ ಕ್ಯಾಶುಯಲ್ ಆಗಿ ಹೇಳಿದ್ದು, ಅದು ಚೆನ್ನಾಗಿದೆ ಅದನ್ನೇ ಬರ್ಕೊಡಿ ಅಂದ್ರು. ಬರ್ಕೊಂಡು ಅದು ಶುರು ಮಾಡಿದ್ದು ಹೂಮಳೆ ಅಂತ ಆಯ್ತು. ಆಲ್ ಇನ್ಸಿಡೆಂಟ್ಸ್ ಅಲ್ಲಿ ನಡೆದಿದ್ದೆಲ್ಲ ರಿಯಲ್ ಲೈಫ್ ಇನ್ಸಿಡೆಂಟ್ಸ್. ನಾನು ತುಂಬಾ ರಿಸರ್ಚ್ ಮಾಡ್ತಾ ಇದ್ದೆ ಅಂಡ್ ಇಟ್ ಗಾಟ್ ದಿ ನ್ಯಾಷನಲ್ ಅವಾರ್ಡ್ ಸಿಕ್ತು ಫಾರ್ ದ ಬೆಸ್ಟ್ ಫಿಲ್ಮ್ ಆ ವರ್ಷ. ಅದು ಹೂಮಳೆ. ಇವತ್ತು ಬರ್ತಾರಲ್ಲ ಜಿ ಸ್ಟಾರ್ಸು, ಇಂದಿನ ಸ್ಟಾರ್ಸು, ನಾಳೆಯ ಸ್ಟಾರ್ಸು ಜೊತೆಗೆ ನೋಡುವಂತ ಅವಕಾಶ. ಸೊ ಇವತ್ತು ಮತ್ತು ನಾಳೆಯ ಸಂಗಮ ಕಾಯ್ತಾ ಇದ್ದೀನಿ. ಅರೆ ಲವ್ಲಿ. ನಮ್ಮ ನಟಿಯರ ಜೊತೆ ಆಕ್ಟ್ ಮಾಡಿ ಸಹ ನಟನೆಗೆ ಸಾಥ್ ಕೊಡೋದಕ್ಕೆ ಬರ್ತಾ ಇರುವಂತ ಜಿ ಕನ್ನಡ ಫ್ಯಾಮಿಲಿ ಮೆಂಬರ್ಸ್ ಆನ್ ಸ್ಟೇಜ್ ಪ್ಲೀಸ್.
ಎಲ್ಲಾ ಮೆಂಬರ್ಸ್ಗೆ ವೆಲ್ಕಮ್ ಟು ಮಹಾನಟಿ. ನನ್ನ ಬಲಭಾಗದ ಕೊನೆಯಲ್ಲಿ ನಿಂತಿರುವಂತಹ ಲಕ್ಷ್ಮೀ ನಿವಾಸದ ಗೌಡ್ರೆ, ಸಿದ್ದೇಗೌಡ್ರೆ ನಮಸ್ಕಾರ. ಇಲ್ಲಿ ಭಾವನಾ ಮೇಡಮ್ ನ ಬಿಟ್ಬಿಟ್ಟು ಗಗನ ಮೇಡಮ್ ಜೊತೆ ಇವತ್ತು ಆಕ್ಟ್ ಮಾಡಕ್ ಬಂದಿದ್ದೀರಾ ಅಂತ ಕೇಳ್ಪಟ್ಟೆ. ಅದೇ ಜಿ ಫ್ಯಾಮಿಲಿಯಿಂದ ಫೋನ್ ಬಂತು, ಭಾವನಾ ಮೇಡಮ್ ಇದ್ರೆ ಇರ್ಲಿ, ಫಸ್ಟ್ ಇದು ಮುಖ್ಯ ಅಂತ ಬಂದ್ಬಿಟ್ಟೆ ಕಣಕ. ಅವ್ರನ್ನ ಯಾವತ್ತಿದ್ರು ನೋಡದೆ, ದಿನ ನೋಡದೆ. ಅದೇ ಇದೆ ಕರೆಕ್ಟ್ ಗೌಡ್ರೆ. ಬಟ್ ಪ್ರೋಗ್ರಾಮ್ ನೋಡ್ತಿದ್ದೀರಾ ಗೌಡ್ರೆ? ನೋಡ್ತಾ ಇದೀನಿ. ಎಂತ ಅದ್ಭುತವಾದ ಕಲಾವಿದ್ರು. ನಾ ಲಾಸ್ಟ್ ಟೈಮ್ ಅಂತೂ ಒಂದ್ ಪರ್ಟಿಕ್ಯುಲರ್ ಅವ್ರ ವಿಡಿಯೋ ನೋಡಿ ನಾನು ಸಟ್ ಪಟ್ ಹುಡುಮ್ ತುಂಬಾ ಚೆನ್ನಾಗಿತ್ತು. ಎಷ್ಟು ನಕ್ಕಿದೀನಿ ಅಂದ್ರೆ ಅವತ್ತು ಆ ವಿಡಿಯೋ ಪದೇ ಪದೇ ನೋಡ್ಕೊಂಡು ಹಾಕಿದೀನಿ. ಸೊ ಎಲ್ಲ ಮಹಾನಟಿಯರಿಗೆ ಎಲ್ರಿಗೂ ಆಲ್ ದಿ ಬೆಸ್ಟ್. 10,000 ಜನನ ದಾಟಿ ಇಲ್ಲಿವರೆಗೂ ಬಂದು ಇಲ್ಲಿ ಕೂತಿದ್ರಂದ್ರೆ ನೀವೆಲ್ಲರೂ ಮಹಾನಟಿಯರೇ. ಬೆಸ್ಟ್ ಯಾರಾಗ್ತಾರೆ ಅನ್ನೋದು ಅವ್ರು ಡಿಸೈಡ್ ಮಾಡ್ತಾರೆ. ಪ್ರೇಮ ಮ್ಯಾಮ್ ಹಾಯ್. ಎಸ್ಪೆಷಲಿ ನಾನು ಇವತ್ತು ನಿಮ್ಗೋಸ್ಕರ ಬಂದೆ. ಗ್ಯಾಪಲ್ಲಿ ಹೇಳ್ಬಿಡ್ತೀನಿ, ಲವ್ ಯು ಮ್ಯಾಮ್. ಹಿಟ್ಲರ್ ಕಲ್ಯಾಣದಲ್ಲಿ ಇವರು ಬಂದು ಹೀರೋಯಿನ್ ಆಗಿ, ಈಗ ಉಪಾಧ್ಯಕ್ಷ ಚಿತ್ರದ ಮೂಲಕ ಬೆಳ್ಳಿ ತೆರೆಯಲ್ಲಿ ಹೀರೋಯಿನ್ ಆಗಿ ವಾಪಸ್ ಅವ್ರ ಮನೆಗೆ ಬಂದಿದ್ದಾರೆ. ಹೆಲೋ ಮಲೈಕಾ. ಹಾಯ್ ಅಕ್ಕ, ಹೇಗಿದ್ದೀರಾ? ಸೂಪರ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಜಿ ಕನ್ನಡ ಇಂದ ಕಾಲ್ ಯಾವಾಗಾದ್ರೂ ಬರ್ಲಿ, ನಾನು ಯಾವಾಗ್ಲೂ ರೆಡಿ. ಬಿಕಾಸ್ ಇದು ನನ್ನ ಮನೆ, ನಾನು ಯಾವತ್ತೂ ಇಲ್ಲ ಅನ್ನಕ್ಕಾಗಲ್ಲ. ನಾನು ಯಾರು ಅಂತ ರೆಕಗ್ನೈಸ್ ಮಾಡಿದ್ದು ನನ್ನ ಜಿ ಕುಟುಂಬ, ಜಿ ಕನ್ನಡ. ಸೊ ಸರ್, ಅದು ಒಂದು ರೀಸನ್ ಅಂದ್ರೆ, ಇನ್ನೊಂದು ರೀಸನ್ ನೀವು, ನಿಮ್ಗೋಸ್ಕರ ಬಂದಿರೋದು. ಐ ಆಮ್ ಎ ಹ್ಯೂಜ್ ಫ್ಯಾನ್ ಆಫ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮಲೈಕಾ, ವೆಲ್ಕಮ್ ಬ್ಯಾಕ್. ಈಗ ಸ್ವಾಗತಿಸಿ ನಮ್ಮ ಸರಿಗಮಪ ಸೀಸನ್ 20ರ ವಿನ್ನರ್ ದರ್ಶನ್ ನಾರಾಯಣ್. ಹೇಮಿಜಿ ಬಂದಿದ್ರೆ ಮಹಾನಟಿ ಬಗ್ಗೆ ಏನ್ ಹೇಳಿರೋ ಅವ್ರ ಮಗ? ಹೇಳ್ಬೇಕು ಮೇಡಮ್. ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಸರ್ ಈ ವರ್ಷ ಆಡಿದ್ದು ಎಲ್ಲ ಕಡೆ ಶೋಸ್ ಮೇಲೆ ಶೋಸ್ ಅಲ್ಲೆಲ್ಲ ಯಾವ ಜನ್ಮದ ಗೆಳತಿ ಬರೀ ಓಡ್ತಾ ಇದೆ ಸರ್. ನಮಸ್ಕಾರ ಮ್ಯಾಮ್, ಆರಾಮಾಗಿದ್ದೀರಾ ಮೇಡಮ್? ಮೇಡಮ್ ಆರಾಮ ಮೇಡಮ್. ಸರ್ ರಮೇಶ್ ಸರ್ ಸೂಪರ್ ಸರ್. ವೀಕೆಂಡ್ ವಿತ್ ರಮೇಶ್ ಎಲ್ಲ ತುಂಬಾ ನೋಡ್ತಾ ಇರ್ತೀವಿ ಕೂತ್ಕೊಂಡು. ನಿಮ್ ಇನ್ಸ್ಪಿರೇಷನಲ್ ಸ್ಪೀಚ್ ಗಳಂತೂ ಕೇಳಿ 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 ಮಜಾ ಮಾಡ್ತಾ ಇರ್ತೀವಿ ಸರ್ ನಾವೆಲ್ಲ. ಸೂಪರ್ ಸರ್. ಮೇಡಮ್ ಖುಷಿ ಆಯ್ತು ಮೇಡಮ್. ಮುಂದಿನ ಎಲ್ಲ ಕಂಟೆಸ್ಟೆಂಟ್ ಆಲ್ ದಿ ಬೆಸ್ಟ್. ಮಜಾ ಮಾಡಿ, ಚಿಲ್ ಮಾಡ್ರಮ್ಮ, ಚಿಲ್ ಮಾಡಿ. ಹೇಮಿಜಿ ವೆಲ್ಕಮ್ ಟು ಸಾರಿಗಮಪ. ಕರುಣೆ ಹೇಗಿತ್ತು ಪ್ರತಿಭೆ? ಸೂಪರ್ ಅಲ್ಲ? ಸೇಮ್, ಆಲ್ಮೋಸ್ಟ್ ಸೇಮ್. ಅದು ಆ ಕಡೆ ಇರೋದು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ, ನಮ್ಮ ಚಿನ್ನದಂತ ಹುಡುಗ ಡಿ ಬಾಸ್ ಅಭಿಮಾನಿ ಚನ್ನಪ್ಪ. ಎಲ್ರಿಗೂ ನಮಸ್ಕಾರ ಸರ್. ರಮೇಶ್ ಸರ್ ನಮಸ್ತೆ. ಯಶಿಕಾ ಮ್ಯಾಮ್, ಅದರಲ್ಲಿ ನಮಗೆ ಪ್ರೇಮ ಮ್ಯಾಮ್ ನನಗೆ ಫೇವ್ರೆಟ್. ಇವತ್ತು ಸ್ಪೆಷಲ್ ಆಗಿ ನಾನು ಅವ್ರಿಗೋಸ್ಕರ ಬಂದಿದ್ದು. ನಂದು ಕಾಲರ್ ಟ್ಯೂನ್ ಬಂದು ಮೆಜೆಸ್ಟಿಕ್ದು ಮುದ್ದು ಮನಸ್ಸೆ ಸಾಂಗ್. ರಿಂಗ್ ಟೋನ್ ಬಂದು ನಾನು ಫೋನ್ ತಗೊಂಡಾಗಿಂದ ಓಂ ಪಿಕ್ಚರ್ದು ಐ ಲವ್ ಯು ಸಾಂಗ್. ಐ ಲವ್ ಯು, ಅದಕ್ಕೆ ಎಷ್ಟು ಫ್ಯಾನ್ ಅಂದ್ರೆ ನಾವು ಮಾತಾಡಂಗಿಲ್ಲ ಅದ್ರ ಬಗ್ಗೆ. ತರುಣ್ ಸರ್ ಇಲ್ಲಿಂದಾನೇ ನಮಸ್ಕಾರ. ಯಾಕೆ ಅಂದ್ರೆ ನಮ್ಮ ಬಾಸಿಗೆ ಎಂತ ಸಿನಿಮಾ ಕೊಟ್ರಿ ಸರ್. ಲವ್ ಯು ಸರ್. ಕಾಟೇರ ನಾನು ಒಂದು 15-20 ಸಲ ನೋಡಿದ್ದೀನಿ ಸರ್ ಥಿಯೇಟರ್ ಅಲ್ಲಿ. ಫಸ್ಟ್ ಡೇನೆ 4 ಶೋನು ನೋಡಿದ್ದೀನಿ. ಫಸ್ಟ್ ಡೇನೆ ಅಷ್ಟು ಅದ್ಭುತವಾದ ಸಿನಿಮಾ ಕೊಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಡಾಡ್ತೀಯ ಮಗ ಏನಾದ್ರು? ಊರೇ ಹೆತ್ತ ಮಗ ನಿಂದು ಎಂಥ ತ್ಯಾಗ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಕೊಡಲಿ ಏಟ ತಿಂದು ನೆರಳ ನೀಡೋ ಮರ, ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಸೂಪರ್ ಚೆನ್ನಪ್ಪ. ಒರಿಜಿನಲ್ ಹಾಡು ಹಾಡಿದ್ಯಾರು ಹೇಳು? ಬಿಪಿ ಸರ್ ತಾನೆ? ಬಿಪಿ ಸರ್ ಡೇಟ್ ಸಿಗ್ಲಿಲ್ಲ ಅಂತ ಅನ್ಕೊಳ್ಳಿ. ಸಿಗದೆ ಇದ್ದಾಗ ನೀವು ಉದಿತ್ ನಾರಾಯಣ್ ಸರ್ ಅವ್ರ ಡೇಟ್ ಸಿಕ್ತು, ಅವ್ರ ಕೈಲಿ ಹಾಡಿಸ್ತೀರಾ ಅಂತ ಅನ್ಕೊಳ್ಳಿ. ಹೇಗೆ ಹಾಡ್ತೀರಿ ಈ ಹಾಡನ್ನ ಅಂತ? ಕಮನ್ ಚನ್ನಪ್ಪ ಮಗ, ಚಂದ ಕಮನ್. ಊರೇ ಹೆತ್ತ ಮಗ ನಿಂದು ಎಂಥ ತ್ಯಾಗ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಕೊಡಲಿ ಏಟ ತಿಂದು ನೆರಳ ನೀಡೋ ಮರ, ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ. Hey Chanappa, what a talent you are, Chanappa. Welcome to Mahanati. Thank you.
ಈಗ ಇನ್ನೊಂದು ವಿಭಿನ್ನವಾದ ಸನ್ನಿವೇಶದಲ್ಲಿ ನಡೆಸೋದಕ್ಕೆ ಬರ್ತಿದ್ದಾರೆ. ಬರಮಾಡ್ಕೊಳ್ಳೋಣ ವೇದಿಕೆ ಮೇಲೆ ಕಣಿ ಹೇಳ್ತೀನವ ಕಣಿ ಅಂತ ಬಂದು ನಮ್ಮೆಲ್ಲರಿಗೂ ಕಣಿ ಹೇಳಿದಂತಹ ಮೈಸೂರಿನ ಚೆಲುವೆ ಪ್ರಿಯಾಂಕಾ ಹಾಗೂ ಸೀತಾರಾಮ ಧಾರಾವಾಹಿಯ ರಾಮನ ಸ್ನೇಹಿತ ಅಶೋಕ್. ಹ್ಯಾಪಿ ಬರ್ಡೇ ಪ್ರಿಯಾ, ಹ್ಯಾಪಿ ಬರ್ಡೇ. ಕೈ ತೆಗೀರಿ, ಹಾಗೆಲ್ಲ ಮುಟ್ಟಬೇಡಿ. ಏನಾಯ್ತು ಪ್ರಿಯಾ? ಕೈ ಬಿಡಿ ಅಂತ ಹೇಳಿದ್ನಲ್ಲ, ಪ್ಲೀಸ್. ನಾನು ಮುಟ್ಟೋದು ನಿನ್ಗೆ ಇಷ್ಟ ಆಗಲ್ವಾ? ಇಲ್ಲ, ನೀವು ಮುಟ್ಟಿದ್ರೆ ಮೈಯಲ್ಲಿ ಕಂಬಳಿ ಹುಳ ಹರಿದಾಗ ಆಗತ್ತೆ. ಸಾರಿ ಪ್ರಿಯಾ, ಮದುವೆ ಆದಮೇಲೆ ನಿನ್ನ ಫಸ್ಟ್ ಬರ್ಡೇ ಅಲ್ವಾ, ನಿನಗೆ ಸೀರೆ ಇಷ್ಟನಾ ಬಂಗಾರ ಇಷ್ಟನಾ ನಂಗೆ ಗೊತ್ತಿಲ್ಲ, ಆದರೂ ನಿನಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀನಿ. ನನಗೆ ಯಾವ ಗಿಫ್ಟ್ ಬೇಡ ಅಶೋಕ್, ಪ್ಲೀಸ್. ಪ್ರಿಯಾ, ನಿನ್ನ ಬರ್ಡೇ ನಾನು ನಿಂಗೆ ಏನಾರು ಕೊಡಬೇಕಲ್ವಾ? ನಾನೇನು ಕೇಳಿದ್ರು ಕೊಡ್ತೀರಾ? ಹಾಂ, ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ನಿನಗೋಸ್ಕರ ತರ್ತೀನಿ. ಹಾಗಿದ್ರೆ ನನಗೆ ಡಿವೋರ್ಸ್ ಬೇಕು, ನನಗೆ ಡಿವೋರ್ಸ್ ಬೇಕು. ಅದನ್ನ ನಿಮ್ಮಿಂದ ಕೊಡಕ್ಕಾಗತ್ತಾ? ನಿಮ್ ಪ್ರಪಂಚದಲ್ಲಿ ಅದು ಸಿಗುತ್ತಾ? ಪ್ರಿಯಾ, ಏನು ಹೇಳ್ತಿದ್ಯಾ? ಆರ್ ಯು ಜೋಕಿಂಗ್? ನೋ, ಐ ಆಮ್ ಸೀರಿಯಸ್. ಅದೇ ಯಾಕೆ ಅಂತ ಕೇಳ್ತಿದ್ದೀನಿ. ಅದನ್ನ ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ನನಗಿಲ್ಲ. ನಾನು ಒತ್ತಾಯ ಮಾಡಿ ಕೇಳಿದ್ರೆ? ನಿಮ್ ಒತ್ತಾಯಕ್ಕೆ ಮಣಿಯೋ ಅವಶ್ಯಕತೆನೂ ನನಗಿಲ್ಲ. ನಾನು ನಿನಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಗಂಡ. ತಾಳಿ ಕಟ್ಟಿದ್ರೆ ಆಗೋಯ್ತಾ? ಇದು ಬರೀ ದಾರ ಅಷ್ಟೇ. ಸಮಾಜ ಅದನ್ನು ಒಪ್ಕೊಳ್ಳಲ್ವಲ್ಲ. ಸಮಾಜಕ್ಕೆ ಬೇಕಿದ್ರೆ ನಾನು ನಿಮ್ಮ ಹೆಂಡತಿ ಆಗಿರ್ಬೋದು, ಆದ್ರೆ ನನ್ನ ಪ್ರಕಾರ ನಾನು ನಿಮ್ಮ ಹೆಂಡತಿ ಆಗಿಲ್ಲ. ಯಾಕೆ ಪ್ರಿಯಾ, ನಿನಗೆ ನಾನು ಇಷ್ಟ ಆಗಿಲ್ವಾ? ಇನ್ನು ನನ್ನ ಹೃದಯ ನಿಮ್ನ ಗಂಟ ಅಂತ ಸ್ವೀಕರಿಸಿಲ್ಲ. ಅದನ್ನ ಯಾಕೆ ಅಂತ ಕೇಳ್ತಿರೋದು? ಯಾಕಂದ್ರೆ ನನ್ನ ಹೃದಯ ಇಲ್ಲ. ಹೃದಯನ ಇನ್ನೊಬ್ರಿಗೆ ಕೊಟ್ಬಿಟ್ಟಿದ್ದೀನಿ. 10 ವರ್ಷದಿಂದ ಪ್ರೀತಿ ಮಾಡ್ತಿದ್ದ ಕಾರ್ತಿಕ್ ಆಕ್ಸಿಡೆಂಟಲ್ಲಿ ತೀರೋದ. ಹಾಗಂತ ನನ್ನ ಪ್ರೀತಿ ಸತ್ತಿಲ್ಲ, ನನ್ನ ಪ್ರೀತಿ ಸತ್ತಿಲ್ಲ. ಇವತ್ತು ನನ್ನ ಮನ್ಸಲ್ಲಿರೋದು ಕಾರ್ತಿಕ್ ಮಾತ್ರ. ಇನ್ನೊಬ್ರು ಬರಕ್ ಸಾಧ್ಯನೇ ಇಲ್ಲ. ಸಾರಿ ಪ್ರಿಯಾ, ನೀನು ಡಿವೋರ್ಸ್ ಬೇಕು ಅಂತ ಕೇಳಿದ ತಕ್ಷಣ ನಿನ್ನ ಮನಸ್ಸಲ್ಲಿ ಇಷ್ಟೊಂದು ನೋವಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಆದರೂ ಈ ಗಿಫ್ಟ್ನ ಒಂದ್ಸಲ ನೋಡು. ನಿಮ್ಗೆ ಇಷ್ಟ ಹೇಳಿದ್ರು ಅರ್ಥ ಆಗಲ್ಲ ಅಲ್ಲ?
ಪ್ರಿಯಾ, ನೀನು ನಿನ್ನ ಕತೆ ಹೇಳಿದ್ಮೇಲೆ ನನ್ನ ನಿಮ್ಮಲ್ಲಿ ಪ್ರೀತಿ ಜಾಸ್ತಿ ಆಗಿದೆಯೇ ಹೊರತು ಕಡಿಮೆ ಆಗಿಲ್ಲ. ನಿನ್ನ ಜೊತೆ ಜೀವನ ಮಾಡಬೇಕು ಅಂತ ತುಂಬ ಇಷ್ಟಪಡ್ತಾ ಇದ್ದೀನಿ. ನಿನಗೂ ನನ್ನ ಜೊತೆ ಜೀವನ ಮಾಡಬೇಕು ಅಂತ ಇಷ್ಟ ಇದ್ದರೆ ಈ ಕಾಲ್ಗೆಜ್ಜೆ ಹಾಕೋ. ತಂಗಾಳಿ ಬೇಡವೇ ನಿನಗಿಷ್ಟ ಇಲ್ಲ ಅಂತಂದರೆ ನೀನು ಕೇಳಿರೋ ಡಿವೋರ್ಸ್ ಕೊಡ್ತೀನಿ. ನಿಂದು ಏನೇ ನಿರ್ಧಾರ ಇದ್ರೂ ಮನಸ್ಫೂರ್ತಿಯಾಗಿ ಒಪ್ಕೊಂತೀನಿ. ಸಾರಿ ಪ್ರಿಯಾ. ಹೂವಿಗೆ ತಂಗಾಳಿ ಬೇಡವೇ ತಂಗಾಳಿ ಬೇಡವೇ ಗಾಳಿ ಮೇಲೆ ಮಲ್ಲೆ ಮೊಗ್ಗು ಮುನಿಸಿಕೊಂಡರೆ ಸುಗಂಧವೆಲ್ಲಿದೆ. ಹೂವಿಗೆ ತಂಗಾಳಿ ಬೇಡವೇ ತಂಗಾಳಿ ಬೇಡವೇ. Got it. ಸೊ ಒಂದು ಬದುಕಿನ ನಿರ್ಣಾಯಕ ಸನ್ನಿವೇಶವನ್ನ ಮಳೆಯ ಮಧ್ಯದಲ್ಲಿ, ಮಳೆ ಕೆಳಗೆ ಫಸ್ಟ್ ಟೈಮ್ ಮಳೆ ಎಫೆಕ್ಟ್ ಅಲ್ಲಿ ಮಹಾನಟಿ ವೇದಿಕೆ ಮೇಲೆ ಇಂಥ ಒಂದು ಪರ್ಫಾರ್ಮೆನ್ಸ್ ನಡೆದಿದೆ. ಅಶೋಕ್ ಹಾಗೂ ಪ್ರಿಯಾಂಕಾಗೆ ಒಂದು ದೊಡ್ಡ ಚಪ್ಪಾಳೆ. ಈ ಸನ್ನಿವೇಶದ ಪರಿಚಯ ತಮ್ಮೆಲ್ರಿಗೂ ಇರುತ್ತೆ. ರಮೇಶ್ ಸರ್ ಹಾಗೂ ಪ್ರೇಮಾ ಮ್ಯಾಮ್ ಅಭಿನಯದ ಚಂದ್ರೋದಯ ಚಿತ್ರದ ಒಂದು ಸನ್ನಿವೇಶ. ಆ ಸನ್ನಿವೇಶವನ್ನ ಇವತ್ತು ಇವರಿಬ್ರು ವೇದಿಕೆ ಮೇಲೆ ಅಭಿನಯಿಸಿದ್ದಾರೆ. ಬಟ್ ಪ್ರಿಯಾಂಕಾ, ನಿನಗೆ ಹೇಗನ್ಸ್ತು ಅಶೋಕ್ ಜೊತೆ ಆ ಮಳೆ ಎಫೆಕ್ಟ್ ಅಲ್ಲಿ ಆಕ್ಟ್ ಮಾಡಿದಂತ ಒಂದು ಎಕ್ಸ್ಪೀರಿಯನ್ಸ್? ತುಂಬ ಖುಷಿ ಆಯಿತು ಮ್ಯಾಮ್. ಸ್ಟಾರ್ಟಿಂಗ್ ನನಗೆ ಇದು ಕೊಡ್ತಾ ಇದ್ದಾರೆ ಅಂತ ಗೊತ್ತಾದಾಗ, ಓ ರಮೇಶ್ ಸರ್ ಪ್ರೇಮಾ ಮ್ಯಾಮ್ದು ಮಾಡ್ತಾ ಇದ್ದೀವಿ. ಅದ ಮೂವಿನ ಒಂದು 4-5 ಸಲ ನೋಡಿದೆ. ಮ್ಯಾಮ್ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಅದು ಸಿಚುವೇಶನ್ ತಿಳ್ಕೊಂಡೆ ಏನಾಗಿರುತ್ತೆ ಆ್ಯಕ್ಚುಲಿ. ಅದು ಮೂವಿ ಪೂರ್ತಿ ನೋಡಿದೆ, ಸೊ ಅರ್ಥ ಆಯಿತು. ಸರ್ ಜೊತೆ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಲಾಸ್ಟ್ ಟೈಮ್ ರಾಮ್ ಅವ್ರು ಬಂದಿದ್ರು, ಅವರಂತೂ ಸಿಗಲಿಲ್ಲ ನನಗೆ. ಹಂಗೆ ಇವಾಗ ಫ್ರೆಂಡ್ನ ಪಟಾಯಿಸ್ಕೊಂಡ್ಬಿಟ್ಟೆ. ಸಿಗಲ್ಲ ಅಲ್ಲ, ಇಡೀ ದಿನ ಪ್ರಾಕ್ಟೀಸ್ ಮಾಡೋದಕ್ಕೂ ನಿಜವಾಗ್ಲೂ ಸಾರ್ಥಕ ಆಯ್ತು. ನಾವು ಅಲ್ಲಿ ಆಕ್ಚುಲಿ ಟಿವಿ ನೋಡ್ತಿದ್ವಿ. ಶಿ ಲುಕ್ ಬ್ಯೂಟಿಫುಲ್ ಇನ್ ದ ಫ್ರೇಮ್, ಐ ಹ್ಯಾವ್ ಟು ಸೇ ಪ್ರಿಯಾಂಕಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಕಾಣ್ತಾ ಇದ್ರಿ. ಬಟ್ ಡೈರೆಕ್ಟರ್ ಆಕ್ಟಿಂಗ್ ಬಗ್ಗೆ ಎಲ್ಲ ಏನ್ ಹೇಳ್ತಾರೆ ಅಂತ ನೋಡೋಣ. ತರುಣ್ ಅವರೇ, ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಇದು. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ನರ್ತಕಿ ಥಿಯೇಟರ್ ನಲ್ಲಿ AC ಹಾಕೊಂಡು ಒಂದು ಲವ್ ಸ್ಟೋರಿ ಫಿಲಮ್ ನೋಡ್ತಾ ಇದ್ರಿ 70mm ಸ್ಕ್ರೀನ್ ಮೇಲೆ ಹೆಂಗಿರುತ್ತೆ. ಥ್ಯಾಂಕ್ ಯು ಸರ್. ಅಷ್ಟೇ ಚೆನ್ನಾಗಿತ್ತು ಈ ಸೀನು. ಮಳೆ ಬಂದಿದ್ದು, ಲೈಟಿಂಗ್ಸ್ ಅದೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತು. ಬಟ್ ನಿಮ್ ಪರ್ಫಾರ್ಮೆನ್ಸ್ ಅದ್ಭುತವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ಪೆಷಲಿ ಇಲ್ಲಿಂದ ಒಂದು ವಾಕ್ ಇದೆ, ಅಲ್ಲಿ ವಾಕ್ ಹೋಗಿ ನಿಂತ್ಕೊಂಡು ಆಮೇಲೆ ಒಂದು ಕೆಳಗಡೆ ಕೊಲ್ಯಾಪ್ಸ್ ಆಗೋದು, ಅಲ್ಲಿವರೆಗೂ ಅವಳ ಬಾಡಿ ಲ್ಯಾಂಗ್ವೇಜ್ಗೂ ಅಲ್ಲಿವರೆಗೂ ನಾನು ಹಿಡಿದಿಟ್ಕೊಂಡಿದ್ದ ವಿಷಯನ ನನ್ನ ಗಂಡನ್ಗೆ ಹೇಳ್ಬಿಟ್ಟಿದ್ದೀನಿ ಈಗ ಅಂತಂದಾಗ ಒಂದು ಲೈಟ್ ಫೀಲಿಂಗ್ ಜೊತೆಗೆ ಒಂದು ಹೆವಿ ವಾಕ್ ಬರುತ್ತೆ. ತುಂಬಾ ಅದ್ಭುತವಾದ ವಾಕ್ಸ್ ಅವೆಲ್ಲ, ಐಕಾನಿಕ್ ವಾಕ್ಸ್ ಅಂತ ಹೇಳ್ತೀವಿ. ಈಗ ನೀವು ಕಸ್ತೂರಿ ನಿವಾಸ ನೋಡಿದ್ರೆ ಒಂದು ಸಾಂಗ್ ಅಣ್ಣವರು ಅಲ್ಲೂ ಬರೇ ಏನೂ ಇರಲ್ಲ, ಬರೇ ವಾಕ್ ವಾವ್ ಅನ್ಸುತ್ತೆ ನಮ್ಗೆ. ಇಡೀ 4 ನಿಮಿಷ ಆ ಸಾಂಗ್ ನೋಡ್ತೀವಿ ನಾವು ನಿಂತ್ಕೊಂಡು. ಆ ಥರದ್ದು ಸೇಮ್ ನಾವು ಕಾಟೇರದಲ್ಲಿ ಪುಣ್ಯಾತ್ಮ ಸಾಂಗ್ ಮಾಡ್ಬೇಕಾದ್ರು ದರ್ಶನ್ ಸರ್ ಓನ್ಲಿ ವಾಕ್, ಒಂದು ಸಾಂಗ್ ಅಲ್ಲಿಂದ ಅವ್ರು ನಡ್ಕೊಂಡು ಇಲ್ಲಿ ತನಕ ಬರ್ಬೇಕು ಅಷ್ಟೇನೆ. ಅದನ್ನ ಜನ ಕ್ಯಾಪ್ಟಿವೇಟ್ ಮಾಡುತ್ತೆ. ಅಂದ್ರೆ ಒಂದು ವಾಕ್ ಕೂಡ ಸಿನಿಮಾದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ನೋದಕ್ಕೆ. ಸೊ ಆ ಥರದ್ದು ಒಂದು ಬ್ಯೂಟಿಫುಲ್ ಆಗಿ ಬಂದು ಅವಳು ಕೊಲಾಪ್ಸ್ ಆಗಿದ್ದು, ಆ ಕ್ರೈಯಿಂಗ್ ಎಲ್ಲ ನಾನು ವೆರಿ ವೆಲ್ ಡನ್ ಪ್ರಿಯಾಂಕಾ, ವೆರಿ ವೆಲ್ ಡನ್. ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಅಶೋಕ್ ಅಮೇಝಿಂಗ್ ಮಗ, ಸೂಪರ್ಬ್ ಆಗಿ ಮಾಡಿದೆ ಮಗನೇ, ವೆರಿ ವೆರಿ ನೈಸ್. ನನಗೆ ಎಸ್ಪೆಷಲಿ ಒಂದ್ ಕಡೆ ಒಂದ್ ಕಡೆ ಅಂತೂ ಅವ್ರು ಹೇಳಾಯ್ತು ಕೊಲಾಪ್ಸ್ ಆಗಿದ್ದಾರೆ, ಈಗ ಒಂದು ಸಮಾಧಾನ ಮಾಡಬೇಕು, ಹಂಗ್ ಮುಟ್ಟಕ್ಕೆ ಅಂತ ಬಂದು ಅವ್ನು ಸ್ಟಾಪ್ ಆಗ್ತಾನೆ. ಅಂದ್ರೆ ಅವ್ನಿಗೆ ಎಷ್ಟು ಒಳಗಡೆ ನಾನು ಕನ್ಸೋಲು ಮಾಡಬೇಕು, ಬಟ್ ಅವಳು ನನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅಂದ್ರೆ ಇದೆಲ್ಲ ಆಕ್ಟರ್ಸ್ ತಗೊಂಡ್ಬರ್ಬೇಕು, ವೆನ್ ದೇ ಅಂಡರ್ಸ್ಟ್ಯಾಂಡ್ ದ ರೋಲ್ ಅಲ್ಲ. ಇಟ್ ಲುಕ್ ವಾವ್. ಅಂಡ್ ನನಗೆ ಬಹಳ ಖುಷಿ ಆಯ್ತು. ನಿಮ್ಮಿಬ್ಬರಿಗೆ ನನ್ನ ಕಡೆಯಿಂದ ಇದು. ಎಷ್ಟು ದಿನ ಆಯ್ತು. ಎಸ್ ಮ್ಯಾಮ್, ಸ್ಟಾರ್ಟಿಂಗ್ ಇಂದ ನನಗೆ ಒಂದು ಕಾಟೇರ ಸೆಲ್ಯೂಟ್ ಸಿಕ್ಕಿಲ್ಲ. ನಾನು ಹೆಂಗ್ ಕಾಯ್ತಾ ಇದ್ದೆ, ನಾನು ಆ ಥರ ಮಾಡ್ತಿಲ್ವಾ ಅಥವಾ ನನ್ನಲ್ಲಿ ಏನ್ ತಪ್ಪಾಗ್ತಿದೆ. ಸೊ ಐ ಆಮ್ ಸೋ ಹ್ಯಾಪಿ ಮ್ಯಾಮ್. ಫೈನಲಿ ಕಾಟೇರ. ನಮಸ್ಕಾರ. ಬಾಯ್ ತರುಣ್ ಸುದೇ. ನಿಶ್ವಿಕಾ, ಇಟ್ ವಾಸ್ ವಿಜುವಲಿ ಬ್ಯೂಟಿಫುಲ್. ನೀವಿಬ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಿ. ಪ್ರಿಯಾಂಕಾ, ನನಗೆ ನೀವೆಲ್ಲಿ ಅಲ್ಲಿ ಕೂತ್ಕೊಂಡ್ರು ಅದಾದ್ಮೇಲೆ ನಾನು ನಿಮ್ಮನ್ನ ಬಿಟ್ಟು ನಾನು ಬೇರೆ ಏನು ನೋಡೇ ಇಲ್ಲ.
ನೀವೆಷ್ಟು ಇಂಟೆನ್ಸ್ ಆ ಗೆಜ್ಜೆ ನೋಡಿದ್ರು ಅಷ್ಟೇ ಇಂಟೆನ್ಸ್ ಆಗಿ ನಾನು ನಿಮ್ಮನ್ನು ನೋಡ್ತಾ ಇದ್ದೆ. ಅವ್ರು ನಿಂಗೆ ಎಷ್ಟು ಸ್ಪಾರ್ಕಲ್ ಆಗ್ತಾ ಇತ್ತು ಅಷ್ಟು ನೀರಲ್ಲಿ, ಅಷ್ಟು ಮಳೆಯಲ್ಲಿ, ಅಷ್ಟು ಲೈಟಲ್ಲಿ. ಯುವರ್ ಐಸ್ ವಾಸ್ ಜಸ್ಟ್ ಶೈನಿಂಗ್. ವಿಜುವಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಶೋಕ್ ಅವರೇ ನೀವು ಅಷ್ಟೇ, ವಾಟ್ ಎಂಟ್ರಿ ಆದಾಗಿಂದ ನಿಮ್ಮ ಎಕ್ಸೈಟ್ಮೆಂಟ್ ಇಂದ ಡಿಸಪಾಯಿಂಟ್ ಆ್ಯಂಡ್ ಲಾಸ್ಟ್ ಅಲ್ಲಿ ಹೋಗ್ಬಿಟ್ಟು ಇನ್ನೊಂದ್ಸತಿ ಅಲ್ಲೂ ಒಂದು ಹೋಪ್ ಇತ್ತಲ್ಲ, ಆ ಹೋಪ್ ನಂಗೆ ನಿಜವಾಗ್ಲೂ ನಂಗೆ ಬೇಜಾರಾಯ್ತು ನಿಜವಾಗ್ಲೂ. ಬ್ಯೂಟಿಫುಲಿ ಶೋನ್. ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮಹಾನಟಿ ಪ್ರೇಮ ಮ್ಯಾಮ್ ಹತ್ರ ಕೇಳೋಣ ಮ್ಯಾಮ್. ಈ ಸಿನಿಮಾ ಚಂದ್ರೋದಯ, ಇದು ರೀಮೇಕ್ ಆಫ್ ತಮಿಳ್ ವರ್ಷನ್, ಮಣಿರತ್ನಂ ಸರ್ ಡೈರೆಕ್ಷನ್ ಮಾಡಿರೋದು. ಬಟ್ ಈ ಸಿನಿಮಾ ತಗೊಳ್ಳುವಾಗ ಒಂದು ರೇವತಿ ತರ ಮಾಡ್ಬೇಕು, ಇಲ್ಲ ನನ್ನ ಸ್ಟೈಲಲ್ಲಿ ಮಾಡ್ಬೇಕು, ಎರಡೇ ಇರೋದು. ನನ್ಗೇನ್ ಅನ್ಸ್ತು, ನಿಮ್ ಸ್ಟೈಲಲ್ಲಿ ನೀವು ಮಾಡಿದ್ದೀರಾ, ಇಟ್ಸ್ ಎಕ್ಸಲೆಂಟ್. ಎಕ್ಸಲೆಂಟ್. ಇಬ್ರು ಚೆನ್ನಾಗಿ ಮಾಡಿದ್ದೀರಾ. ಅದು ಮಳೆ ಎಫೆಕ್ಟ್ ಅಲ್ಲ, ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿತ್ತು. ಪ್ರಿಯಾ, ಯು ಇಂಪ್ರೂವ್ಡ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ನಾವ್ ಯಾಕೆ ಆ ನೆನಪುಗಳನ್ನ ಮತ್ತೆ ಮರುಕಳಿಸಬಾರ್ದು? ಎಸ್ ಮ್ಯಾಮ್. ದ ಒರಿಜಿನಲ್ ನಾಯಕ, ಒರಿಜಿನಲ್ ನಾಯಕಿ ಇಲ್ಲಿದ್ದಾರೆ. ತಂಗಾಳಿ ಬೇಡವಿ, ತಂಗಾಳಿ ಬೇಡವಿ. ತರುಣ್, ಈ ಸೀನ್ ಮುಂಚೆ ಒಂದು ಸೀನ್ ಇದೆ. ಓಕೆ ಸರ್, ಆ ಸೀನ್ ಮಾಡ್ಬಿಡ್ತೀವಿ ನಾವು. ಆ ಸೀನ್ ಅವ್ರು ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ, ರಿಪೀಟ್ ಮಾಡೋದು ಬೇಡ ಅಂತ ಅಷ್ಟೇ. ಓಕೆ ಸರ್. ಓಕೆ, ರೆಡಿ. ರೋಲ್, ಆಕ್ಷನ್. ಎರಡಲ್ಲಿ ಒಂದು ಮುಟ್ಟು. ಏನಕ್ಕೆ ಒಡೆಯ ತಗೋಬೇಕಾ, ಸೀರೆ ಕೊಡಿಸ್ಬೇಕು ಗೊತ್ತಾಗ್ತಿಲ್ಲ. ಕನ್ಫ್ಯೂಷನ್, ಪ್ಲೀಸ್. ನನ್ಗೇನು ಬೇಡ. ನೋ, ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಹೊರಗೆ ಬರ್ತಾ ಇದೀವಿ. ನೀನು ಏನಾರು ಉಡುಗೊರೆ ಕೊಡಬೇಕು ಅನಿಸ್ತದೆ. ಕಮಾನ್. ನನ್ಗೇನು ಬೇಕಾದ್ರೂ ಕೇಳಿದ್ರೆ ಕೊಡ್ತೀರಾ? ನನ್ನ ಕೈಲಾದ್ರೆ ಖಂಡಿತ ಕೊಡಿಸ್ತೀನಿ. ಡೈವರ್ಸ್ ಬೇಕು. ಡೈವರ್ಸ್ ಬಿಡುಗಡೆ. ಐ ಆಮ್ ಫ್ರೀ. ತರುಣ್, ತರುಣ್, ಐ ಆಮ್ ಫ್ರೀ. ಹೌ ಶ್ವೇತಾ, ಆರಾಧನಾ, ಐ ಆಮ್ ಸಿಂಗಲ್, ರೆಡಿ ಟು ಮಿಂಗಲ್ ಗರ್ಲ್ಸ್. ಹೇ ನಿಶ್ವಿಕಾ, ಡೈವರ್ಸ್. ಹೆಂತ ಡೈವರ್ಸ್ ಕೇಳ್ತಾಳೆ. ಅನು, ಫ್ರೀ ಮ್ಯಾನ್, ಫ್ರೀಡಮ್. ಕಡೆ ಕಡೆ ಕಡೆ. ಇದು ಚಂದ್ರೋದಯ ಅಲ್ಲ, ಇದು ಸೂರ್ಯೋದಯ, ಇದು ಸೂರ್ಯೋದಯ. ಈ ಲೆವೆಲ್ ಟ್ವಿಸ್ಟ್ ಕೊಟ್ಬಿಟ್ರು ಸರ್. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವಿಬ್ರು ಮಧ್ಯದಲ್ಲಿ ಆ ಒಂದು ಮೌನ, ಆ ಮೌನದಲ್ಲಿ ಒಂದು ಸಣ್ಣ ಕೆಮಿಸ್ಟ್ರಿ ಇತ್ತಲ್ಲ ಸರ್, ಅದನ್ನೆಲ್ಲ ನಾವ್ ಯಾರು ಮಿಸ್ ಮಾಡ್ಕೊಂಡಿಲ್ಲ. ಅದು ಕಾಣಿಸ್ತು ಸರ್ ನಮ್ಗೆ. ಆ ಒಂದು ಬ್ಯೂಟಿಫುಲ್ ಮೆಮೊರೀಸ್ ನ ವೇದಿಕೆ ಮೇಲೆ ಮತ್ತೆ ರೀಕ್ರಿಯೇಟ್ ಮಾಡಿದಕ್ಕೆ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ರಮೇಶ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಇತ್ತು. ಈಗ ನಮ್ಮ ಜಡ್ಜಸ್ ಎಷ್ಟು ಸ್ಟಾರ್ ರೇಟಿಂಗ್ಸ್ ಈ ಪರ್ಫಾರ್ಮೆನ್ಸ್ ಗೆ ಕೊಡ್ತಾರೆ ಅಂತ ನೋಡೋಣ. ಬ್ಲಾಕ್ ಬಸ್ಟರ್ ಡೈರೆಕ್ಟ್ರೆ, ಈ ಸಿನಿಮಾ ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಫಿಲಂ. Yes. ಅದನ್ನೇ ಇಲ್ಲಿ ಮಾಡಿದ್ದಾರೆ ಅಂದ್ರೆ ಇದಕ್ಕೂ ಬ್ಲಾಕ್ ಬಸ್ಟರ್ ಸಿಗ್ಲೇಬೇಕು. ಪ್ರಿಯಾಂಕಾ, ನಿಮ್ಮ ಪರ್ಫಾರ್ಮೆನ್ಸ್ ಆಗಿದೆ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗಲಿದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೆ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಈಗ ಆಕ್ಟ್ ವಿತ್ ಜಿ ಫ್ಯಾಮಿಲಿ ಸುತ್ತಲ್ಲಿ ತಮ್ಮ ಅಭಿನಯ ಚಾತುರ್ಯವನ್ನ ತೋರಿಸೋದಕ್ಕೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಗಗನದಷ್ಟೇ ವಿಶಾಲ ಮನಸ್ಸಿನ ಚಿತ್ರದುರ್ಗದ ಗಗನ ಹಾಗೂ ಅವರೊಂದಿಗೆ ಜಿ ಕುಟುಂಬದ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಸಿದ್ದೇಗೌಡ್ರು. ವಿಶಾಲ ಮನಸ್ಸಿನ ಗಗನ, ಸಿದ್ದೇಗೌಡ್ರು. ಇವಿಲೆಲ್ಲ ನೋಡ್ದು ವಿಸಿಲೆಲ್ಲ ಹೊಡೆದಿರ್ತೀಯ ನೀನು. ಹೆಂಗೆ ಗಗನ, ಖುಷಿನಾ? ಲಕ್ಷ್ಮೀ ನಿವಾಸ ಧಾರಾವಾಹಿ ಎಲ್ಲ ನೋಡ್ತೀಯಾ? ಅಫ್ಕೋರ್ಸ್. ಅದೇ ಮತ್ತೆ ಎಂತ ಪ್ರಶ್ನೆ. ಯಾರು ಇಟ್ಕೊಂಡು ಯಾವ ಕ್ವಶನ್ ಅದೇ ಬೈಕೊಂಡೆ. ಏನು ತುಂಬಾ ಇಷ್ಟ ಆಗೋದು ನಿನ್ಗೆ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ? ಸಿದ್ದೇಗೌಡ್ರೆ. ಅದೇ ಮತ್ತೆ ಯಾಕೆ ಸಿದ್ದೇಗೌಡ್ರ ಪಾತ್ರ ಅಷ್ಟಿಷ್ಟ ನಿಂಗೆ? ಸಿದ್ದೇಗೌಡ್ರು ಹೆಂಗಂದ್ರೆ ಆಲ್ಮೋಸ್ಟ್ ಸೀರಿಯಲ್ ಅಲ್ಲಿ ಸ್ವಲ್ಪ ನಂತರ ಕ್ಯಾರೆಕ್ಟರ್ ಜೋವಿಯಲ್ಲಾಗಿ ಜಾಲಿಯಾಗಿ. ಸೊ ಅಷ್ಟಲ್ಲದೆ ಅವರು ಈ ಭಾವನಾ ಅವ್ರ ಮುಂದೆ ಪ್ರೀತಿ ಹೇಳ್ಕೊಳ್ಳೋದ್ರಲ್ಲಿ ಒಂದ್ ಸ್ಟೆಪ್ ಹಿಂದೆ, ಅದೇ ಡವ್ ಮಾಡೋದ್ರಲ್ಲಿ 2 ಸ್ಟೆಪ್ ಮುಂದೆ. ನಂತರ ಸಿದ್ದೇಗೌಡ್ರ ಕ್ಯಾರೆಕ್ಟರ್ ಅದಕ್ಕೆ ಸ್ವಲ್ಪ ಬೇಗ ಕನೆಕ್ಟ್ ಆಗ್ತೀವಿ. ಮೈ ಗಗನ ಈಸ್ ಬ್ಯಾಕ್. ಅದು ಎಸ್,
ಗಗನ, ಇದೇ ಜೋಶಲ್ಲಿ ಸಿದ್ದೇಗೌಡರ ಜೊತೆ ಆಕ್ಟ್ ಮಾಡೋದಕ್ಕೆ ನಿಮ್ಗೆ ಸಿಕ್ಕಿರುವಂತಹ ಸಿಚುವೇಶನ್ ಏನು? ಸೊ ನಾನು ತಾತುಗೆ ಮೋಸ ಮಾಡಕ್ ಹೊರಟಿರೋ ಮೊಮ್ಮಗಳು, ಅದಕ್ಕೆ ಸಾಥ್ ಕೊಡೋ ನನ್ನ ಫೇಕ್ ಗಂಡ. ಫೇಕ್ ಗಂಡನ ಫೇಕ್ ಗಂಡನ್ ಪಾತ್ರ ಮಾಡ್ತಾ ಇದ್ದಾರೆ. ಓಕೆ, ಡನ್. ಗುಡ್ ಲಕ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು. ಏನು ಅಂದ್ರೆ ಹಾಲು ತಗೊಳ್ಳಿ. ಇದೇನ್ರಿ ನಿಮ್ದು ಹೊಸ ತರ? ಕುತ್ಕೊಳ್ರಿ ಸುಮ್ಮನೆ. ಬೇಡವಾ? ಹೋಗ್ಲಿ, ನಾನೇ ಕುಡಿಲಾ? ಕುಡ್ಕೊಂಡು ಸಾಯ್ರಿ. ಛೀ. ನೋಡಿ, ನಮ್ಮ ತಾತನ 100 ಕೋಟಿ ಆಸ್ತಿ ನನಗೆ ಬರ್ಬೇಕಂದ್ರೆ ನಾನು ಮದುವೆ ಆಗಲೇಬೇಕಿತ್ತು. ಅದೇ ಪ್ಲಾನಿಂದ ನಿಮ್ಮನ್ನು ಮದುವೆ ಆಗಿದ್ದೀನಿ ಅಷ್ಟೇ. ಇದೇ ನೆಪ ಇಟ್ಕೊಂಡು ನನ್ನ ಹತ್ರ ಗಂಡ ಗಿಂಡೋ ಅಂತ ಬಾಲ ಬಿಚ್ಚಿದ್ರೆ ಚೆನ್ನಾಗಿರಲ್ಲ. ಗೊತ್ತು ಬಿಡ್ರಿ ರೀ, ನೀವ್ಯಾರೋ ನಾನು ಯಾರೋ. ಕೈ ಮೇಲಕ್ಕೆ. ಇದೇ ನನಗೆ ಇಷ್ಟ ಆಗಲ್ಲ ನಿಮ್ಮ ಬುದ್ಧಿ ಅಂದ್ರೆ. ನಾನು ಆಗ್ಲೇ ಹೇಳಿದೀನಿ, ನನ್ನ ಹತ್ರ ನಿಮ್ ಬೋಲೋ ಬಿಚ್ಚಿದ್ರೆ ಚೆನ್ನಾಗಿರಲ್ಲ ಅಂತ. ಮಂಚ ಬೇರೆ ಬೇರೆ ಮಾಡ್ರಿ, ಫಸ್ಟ್ ಮಾಡ್ರಿ. ಯಾಕೆ? ಇರ್ಲಿ ಬಿಡ್ರಿ, ಮಾಡ್ರಿ. ಆಯ್ತು, ಸಮಾಧಾನ. ನನ್ನ ಮೊಮ್ಮಗಳಿಗೆ ಎಷ್ಟು ವರ್ಷ ಮದುವೆ ಆಗಂದ್ರೆ ಆಗ್ಲೇ ಇಲ್ಲ ಕಣ. ಅವಳು ಈಗ ಮದುವೆ ಆಗಿದ್ದಾಳೆ. ಆಮೇಲೆ ಇವತ್ತು 12 ಗಂಟೆಗೆ ನಾನು ಬಿಸ್ನೆಸ್ ಮೀಟಿಂಗ್ ಮೇಲೆ ಲಂಡನ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಹೋದ್ರೆ ಬರೋದು 6 ತಿಂಗಳಾಗುತ್ತೆ. ಅದಕ್ಕೆ ಮೊಮ್ಮಗಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಮೊಮ್ಮಗಳ ಮನೆ ಹತ್ರ ಹೋಗ್ತಾ ಇದ್ದೀನಿ. ಅಷ್ಟೊತ್ತಿಗೆ ಫೋನ್ ಮಾಡಿದ್ಯಾ? ಮತ್ತೆ ಮಾಡ್ತೀನಿ. ಸಾಕ್ಷಿ, ಸಾಕ್ಷಿ. ಮಗಳೇ, ನೀನು ಮದುವೆ ಆಗಿದ್ದ ಕೇಳಿ ನಂಗೆ ಬಹಳ ಖುಷಿ ಆಯ್ತು. 100 ವರ್ಷ ಚೆನ್ನಾಗಿರಿ. ನಾನು ಬರ್ತೀನಿ, ಆಯ್ತಾ? ಅಯ್ಯೋ ತಾತ, 1 ನಿಮಿಷ. ಇಂಪಾರ್ಟೆಂಟ್ ವಿಷಯನೇ ಮರ್ತು ಬಿಟ್ರಿ. ಅದೇ ತಾತ, ನಿಮ್ 100 ಕೋಟಿ ಆಸ್ತಿನ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಿತ್ತಲ್ಲ ತಾತ, ಅದೊಂದು ಮಾಡ್ಬಿಟ್ರೆ ಆಲ್ ಓಕೆ ತಾತ. ಆಲ್ ಓಕೆ, ಎಲ್ಲ ಪೇಪರ್ಸು ರೆಡಿ ಇದೆ, ಪಕ್ಕದ ರೂಮಲ್ಲಿ ಇದೆ. ಆಮೇಲೆ ನಾನು 12 ಗಂಟೆ ಹೋಗುವಾಗ ಸೈನ್ ಹಾಕಿ ಹೋಗ್ತೀನಿ. ಆಮೇಲೆ ಬಂದ್ರೆ ನಿಮಗೆ ಡಿಸ್ಟರ್ಬ್ ಆಗುತ್ತಲ್ಲ, ಅದಕ್ಕೆ ಈಗ ಬಂದೆ. ಆಮೇಲೆ ನೆಕ್ಸ್ಟ್ ಬರುವಾಗ ಒಂದು ಕೈ ಕೊಡಿ. ಮಾಡಿಲ್ಲ. ಆಯ್ತಾಯ್ತು. 100 ವರ್ಷ ಚೆನ್ನಾಗಿರಿ. ಬರ್ತೀನಿ. ಏನವ ಸುರೇಶ್ ಕವನ? ಸರಿ ಹೇಳಿದೇನ್ರಿ ನಿಮಗೆ, ಬರ್ಬೇಡ್ರಿ ಅಂತ. ಈ ಜೋಕ ನಿಂದು ಓವರ್ ಆಯ್ತು ಕಣೆ. ನನ್ನಲ್ಲಿ ಅಂತೇನು ನನಗೆ ಬರ್ತಾ ಇರೋಕೆ ನೀನು ಏನ್ ಮಾಡ್ತೀಯ? ಬಾ ಮಾಡು. ಬಟ್ ಐ ಟ್ರೂಲಿ ಲವ್ ಯು. ಸಾಕ್ಷಿ, ಸಾಕ್ಷಿ, ನೀನ್ ನನ್ನ ಜೀವನಕ್ಕೆ ಬಂದಿರೋದು ನನ್ನ ಅದೃಷ್ಟ ಚಿನ್ನ. ನನ್ನ ಕರ್ಮಕ್ಕೆ ನನ್ನ ಅದೃಷ್ಟ. ನನ್ಗೂ ಅಷ್ಟೇ ರೀ. 7 ಜನ್ಮಕ್ಕೂ ನೀವೇ ನನ್ನ ಗಂಡ ಆಗಿರ್ಬೇಕು ರೀ. ನನ್ನ ಗಂಡ ಆಗಿರ್ಬೇಕು. ನೋಡ್ದಾ, ನಾನಂದ್ರೆ ನಿಂಗೆ ಎಷ್ಟಿಷ್ಟ, ಎಷ್ಟಿಷ್ಟ. ನೀನ್ ನನ್ನ ಹೆಂಡತಿಯಾಗಿ ಬಂದಿರೋದು ನನ್ನ ಅದೃಷ್ಟ ಕಣೆ, ನನ್ನ ಅದೃಷ್ಟ. ಇಲ್ಲೇ ಅವ್ರೆ, ಹೋಗಿಲ್ಲ ಇನ್ನ. ಇದು ಹೆಂಗಪ್ಪ ಕಲಿಸ್ಲಿ ನಾನು ಇವಾಗ? ಏನ್ ಮಾಡ್ತೀರಾ? ಏನ್ ಮಾಡ್ತೀನಾ ನೋಡ್ತಾ ಇರ್ರಿ.
ಯಾರಿಲ್ಲ ಹೊಂಟಗೋರೆ. ಅಯ್ಯೋ ಅಪ್ಪ ಒಂದು ತೊಡಗ್ದ ಮುದ್ಕ ಇಲ್ಲೇನೋ ಎನ್ವಲಪ್ ಬೇರೆ ಇಟ್ಟವ್ರೆ. ಏನ್ ಬರ್ತಿರ್ತಾರೆ ಇದರಲ್ಲಿ? ನಾನು ನಿಮ್ ಜೊತೆ ರೂಮಲ್ಲೇ ಬಿದ್ದಿದ್ದೀನಿ ತಾನೆ, ನನ್ಗೆ ಹೆಂಗ್ ಗೊತ್ತಿರುತ್ತೆ? ಮುತ್ತಿನ ಮೊಮ್ಮಗಳೇ, ನೀನ್ ಮದುವೆ ಆಗಿದ್ದು ನನಗೆ ತುಂಬಾ ಖುಷಿ ಕೊಟ್ಟಿದೆ ಕಣಮ್ಮ. ಸಂಸಾರ ಚೆನ್ನಾಗಿರ್ಲಿ. ಮುಂದಿನ ವರ್ಷ ನಿನ್ಗೆ ಹುಟ್ಟೋ ಮಗುಗೆ ನನ್ನ 100 ಕೋಟಿ ಆಸ್ತಿ ನಿಂಗೆ. ಎಂಟೆ ನಿನ್ನ ಪ್ರೀತಿಯ ಸದಾ. Got it, good. ಗಗನ ವೆಲ್ಕಮ್ ಬ್ಯಾಕ್. ಒಂದು ಹೊಸ ಗಗನನ ನಾವಿವತ್ತು ವೇದಿಕೆ ಮೇಲೆ ನೋಡಿದೀವಿ. ಗಗನಗೆ ಬರ್ಲಿ ಚಪ್ಪಾಳೆ. ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ಸಿದ್ದೇಗೌಡ್ರಿಂದಾನೆ. ಗೌಡ್ರೆ, ನೀವು ಬಂದಿದ್ದೇ ತಡ. ಎಲ್ಲೋ ಮರೆಯಲ್ಲಿ ಕಳೆದು ಹೋದಂತ ಆ ನಟಿ ಗಗನ ವಾಪಸ್ ಬಂದಿದ್ದಾರೆ. ಗಗನ, ನನ್ನ ಕಡೆಯಿಂದ ಗಗನಗೆ ವಿಸಿಲ್ಸ್ ಅಪ್ಪ. ಗಜ ಡಿಸರ್ವ್ಸ್ ಅ ಸೆಪರೇಟ್ ಅಪ್ರಿಸಿಯೇಷನ್. ಗಜ, ವಾಟ್ ಅ ಟ್ಯಾಲೆಂಟ್ ಮಗ ನೀನು, ವಾಟ್ ಅ ಟ್ಯಾಲೆಂಟ್. ಸಿದ್ದೇಗೌಡ್ರೆ, ಏನ್ ನಿಮ್ಮ ಟೈಮಿಂಗು, ಕಾಮಿಡಿ ಟೈಮಿಂಗ್, ಡೈಲಾಗ್ ಡೆಲಿವರಿ, ಡಾನ್ಸ್ ಸೂಪರ್. ಥ್ಯಾಂಕ್ ಯು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಈ ಪ್ರಾಕ್ಟೀಸ್ ಟೈಮ್, ರಿಹರ್ಸಲ್ ಎಲ್ಲ ಹೆಂಗಿತ್ತು? ಆಕ್ಚುಲಿ ಇವ್ರ ಸೀರಿಯಲ್ ಅಲ್ಲಿ ನೋಡಿದಾಗ ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಇವರು ಸೀರಿಯಲ್. ನಮ್ಮ ಮನೇಲಿ ಕೂಡ ಅಷ್ಟೇ. ಬಟ್ ರಿಯಲ್ಗೂ ಸೇಮ್ ಅದಕ್ಕಿಂತ ಚೆನ್ನಾಗೇ ಇರ್ತಾರೆ ಇವರು. ಅಷ್ಟೊಂದು ಮೂವಿ ಡಬ್ ಮಾಡಿದ್ದಾರೆ, ಇವ್ರು ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ. ಬಟ್ ಸ್ಟಿಲ್ ನನ್ನ ಹತ್ರ ಎಷ್ಟು ಜೋವಿಯಲ್ ಆಗಿ ಎಷ್ಟು ಕನೆಕ್ಟೆಡ್ ಆಗಿದ್ರೆ ಅಂದ್ರೆ ನನಗಂತೂ ಸಖತ್ ಖುಷಿ ಆಗೋಯ್ತು. ಸಿಕ್ಕರೆ ಈ ತರ ಪಾರ್ಟ್ನರ್ ಸಿಗ್ಬೇಕು. ಲೈಕ್ ಅಂದ್ರೆ ಆಕ್ಟಲ್ಲಿ ಮ್ಯಾಮ್, ಆಕ್ಟಲ್ಲಿ. ಇಟ್ಸ್ ಓಕೆ ಗೌಡ್ರೆ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಹಾಲು ಅನ್ನ ಅಲ್ವಾ? ನಿಮ್ಮ ಪರ್ಫಾರ್ಮೆನ್ಸ್ ನ ನಮ್ ಜಡ್ಜಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ರು. ಏನಂತೀರ ಡೈರೆಕ್ಟ್ರೆ? ಅವ್ರೇನು ಸಿದ್ದೇಗೌಡ್ರು ಅಂತಿದ್ರು. ನಿಮ್ ಹೆಸರು, ರಿಯಲ್ ಹೆಸರು ಹೇಳಿ ಬ್ರದರ್ ನಿಮ್ದು? ಧನಂಜಯ್ ಸರ್. ಆಯ್ತು ಧನಂಜಯ್, ವೆಲ್ಕಮ್ ಟು ಮಹಾನಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಗಗನ ಒಂಥರ ಹೆಂಗಾಗ್ಬಿಟ್ಟಿಯಾಳಂದ್ರೆ, ಈ ಬಲ್ಪ್ ಇರುತ್ತಲ್ಲ ಹಂಗೆ, ಅದ್ ಯಾವ್ದೋ ಒಂದು ಕರೆಂಟ್ ಹಿಂಗ್ ಕೊಟ್ಟಿಲ್ಲ ಅಂತಂದ್ರೆ ಅದು ಲೈಟ್ ಆನ್ ಆಗಲ್ಲ ಅಂತ. ಸೊ ಯಾವ್ದೋ ಒಂದು ಪಾರ್ಟ್ನರ್ ಏನೋ ಒಂದು ಆತರ ಬಂದ್ರೆ ಈ ತರದೊಂದು ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಮಾಡ್ಬಿಡ್ತಾರೆ ಗಗನ ಬಂದ್ಬಿಟ್ಟು ಸ್ಟೇಜ್ ಮೇಲೆ ಅಂತ. ತುಂಬಾ ಚೆನ್ನಾಗಿ ಆ ಕೋಪನ, ಆ ಚೇಂಜ್ ಓವರ್ನ, ನಾಟಕಗಳನ್ನ, ಅದೆಲ್ಲರೂ ತುಂಬಾ ಚೆನ್ನಾಗಿತ್ತು. ಆ ಸಾಂಗ್ ಬಿಟ್ಟಂತೂ ವೆರಿ ಕ್ಯೂಟ್ ಇಟ್ ವಾಸ್. ಅದು ಓವರ್ ಸಾಂಗ್ ಬಿಟ್ಟಿತ್ತಲ್ಲ, ತುಂಬಾ ಚೆನ್ನಾಗಿತ್ತು ನಿಮ್ಮ ಆಕ್ಟ್. ಸೊ ಅದ್ಭುತವಾಗಿ ಮಾಡಿದ್ರಿ, ವೆರಿ ನೈಸ್ ಇಟ್ ವಾಸ್. ಐ ಲೈಕ್ ಇಟ್. ಥ್ಯಾಂಕ್ ಯು ತರುಣ್ ಅವರೇ. ನನಗೆ ಖುಷಿಯಾಗಿದೆ. ಪ್ರೇಮ ಮ್ಯಾಮ್ ಬಿದ್ದು ನಗ್ತಾರೆ, ಅವ್ರು ಎಂಜಾಯ್ ಮಾಡ್ತಾ ಇದ್ರು. ಮ್ಯಾಮ್ 3 ಜನ ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಗಗನ, ಲಾಸ್ಟ್ ಟೈಮ್ಕಿನ್ನ ಒಂದು 20% ಓಕೆ. ಇವಾಗ ಬಹಳಷ್ಟು ಜನ ನಿನ್ನ ಇಷ್ಟಪಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದೆ. ನನಗೆ ತುಂಬ ಒಂಥರ, ನಾನು ನಗ್ತಾನೆ ಇರಲಿಲ್ಲ, ಬಟ್ ಇದು ನೋಡಿ ನಗ್ತಾ ಇದ್ದೆ ನಾನು, ತರುಣ್ ಅವರು. ತುಂಬ ಚೆನ್ನಾಗಿ ಮಾಡಿದೆ. ಗುಡ್, ಹಾಗೆ ಪಿಕಪ್ ಮಾಡು. ಓಕೆ. ಸಿದ್ದೇಗೌಡ್ರೆ, ನೀವೇನೋ ಇಲ್ಲಿ ಬಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರಿ. ನಾವು ಈ ಲಕ್ಷ್ಮೀ ನಿವಾಸ ಧಾರಾವಾಹಿ ನೋಡ್ತಾ ಇದೀವಿ. ಅಲ್ಲಿ ಬಹಳ ಕಷ್ಟ ಪಡ್ತಾ ಇದ್ದೀರಾ ನೀವು, ಭಾವನಾ ಹತ್ರ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ. ನೀವು ತಲೆ ಕೆಡ್ಸ್ಕೊಬೇಡಿ, ಇಲ್ಲಿಂದ ನಿಮ್ಗೊಂದು ಟ್ರೈನಿಂಗ್ ಮಾಡಿ ಕಳಿಸ್ತೀವಿ. ಯಾಕಂದ್ರೆ ಈ ತರ ವಿಷಯದಲ್ಲಿ ಗಗನ ಎಷ್ಟು ಎಕ್ಸ್ಪರ್ಟ್ ಅನ್ನೋದು ನಿಮ್ಗೆ ಇವಾಗ ಗೊತ್ತಾಗಿರುತ್ತೆ. ಅಲ್ಲ ಮೇಡಮ್, ಇವ್ರು ಯಾರು? ಗೌಡ್ರು. ಸಿದ್ದೇಗೌಡ್ರು. ದಂಡಿಗೆ ಎದ್ರಲಿಲ್ಲ, ದಾಳಿಗೆ ಎದ್ರಲಿಲ್ಲ, ಸೈಲೆಂಟ್. ಭಾವನೆಗೆ ಎದ್ರತೀರಲ್ಲ ಸರ್ ನೀವು? ಹೆದರ್ಬೇಕಾಯ್ತೆ. ನಿಮಗೆ ಏನಾದ್ರು ಲವ್ ಟಿಪ್ಸ್ ಬೇಕಂದ್ರೆ ನನ್ನ ಕೇಳಿ. ನಾವಂತ ರಿಷಿ ಸರ್ ಹತ್ರನೇ ನಂಬರ್ ಇಸ್ಕೊಂಡವರು. ಇವೆಲ್ಲ ಯಾವ ಲೆಕ್ಕ? ಏನಂತೀರಾ? ಸದ್ಯಕ್ಕೆ ಬನ್ನಿ, ನನ್ನ ಪಕ್ಕ ನಿಂತ್ಕೊಳ್ಳಿ. ನನ್ಗೀಗ ಅದೇ, ಬನ್ನಿ, ನಾನು ನೀವು ಒಂದೇ ಏಜ್. ಬನ್ನಿ ಈ ಕಡೆ. ಹೇಳಮ್ಮ. ಓ ನನ್ನ ಪ್ರೀತಿಯ ಗಗನ. ಓ ನನ್ನ ಪ್ರೀತಿಯ ಭಾವನಾ. ಸಾರಿ, ಅಲ್ಲಿ ನಾನಾಯ್ತಲ್ಲ ಚೂರು ಕನ್ಫ್ಯೂಸ್ ಆಗ್ಬಿಟ್ಟೆ. ಓ ನನ್ನ ಪ್ರೀತಿಯ, ಹೇಳಿ ಹೆಸರು. ಓ ನನ್ನ ಪ್ರೀತಿಯ ಭಾವನಾ. ಸದಾ ನಿನ್ನ ಮೇಲೆ ನನ್ನ ಗಮನ. ಸದಾ ನಿನ್ನ ಮೇಲೆ ನನ್ನ ಗಮನ. ಯಾವಾಗ್ಲೂ ನಿನ್ನೆ ಸೆಳಿತಿರುತ್ತೆ ನನ್ನ ಮನ. ಯಾವಾಗ್ಲೂ ನಿನ್ನ ಮೇಲೆ ಸೆಳಿತಿರುತ್ತೆ ನನ್ನ ಮನ. ಸಾಕ್ ಮಾಡಿ ಬಿಸಾಕು ನಿನ್ನೆ ಮೌನ. ಸಾಕ್ ಮಾಡು ಬಿಸಾಕು ನೀನು ಈ ಮೌನ. ಬಾ ಮದ್ವೆನಾ?
ಬಟ್ ಏನೇ ತಮಾಷೆ ಮಾಡಿದ್ರು ಈಕೆಯನ್ನ ಸಪೋರ್ಟ್ ಮಾಡೋದಕ್ಕೆ ಆ ಧಾರಾವಾಹಿಯ ನಟನೆಯ ಒಂದು ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಇವತ್ತು ಧನಂಜಯ್ ಅವರು ನಮ್ಮ ಸಿದ್ದೇಗೌಡರು ಬಂದಿದಾರಲ್ಲ ಅದು ತುಂಬಾ ದೊಡ್ಡ ವಿಷಯ. ಥ್ಯಾಂಕ್ ಯು ಸೋ ಮಚ್ ಸಿದ್ದೇಗೌಡ್ರೆ, ಥ್ಯಾಂಕ್ ಯು. ಅಂಡ್ ಎಷ್ಟೋ ಸಿನಿಮಾಗಳಿಗೆ ಅವರು ಡಬ್ಬಿಂಗ್ ಮಾಡಿದ್ದಾರೆ, ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಅದ್ಭುತವಾದಂತಹ ಕಂಠದಾನ ಕಲಾವಿದ್ರು ಅವರು. ಆಲ್ ದ ವೆರಿ ಬೆಸ್ಟ್. ಅಂಡ್ ದಶಾವತಾರ ಗಜ, ಇನ್ನ ಮುಂದಿನ ವಾರದ ಅವತಾರ ನೋಡಕ್ ನಾವು ಕಾಯ್ತಾ ಇರ್ತೀವಿ ಮಗ. ಬಾಯ್. ಡಿಂಪಲ್ ಬಾಯ್ಡ್ 4 stars. ವಾವ್. ಪ್ರೇಮ ಮ್ಯಾಮ್ 20% ಜಾಸ್ತಿ ಆಗಿದ್ದಕ್ಕೆ 4 stars. ಲವ್ಲಿ. ನಿಶ್ವಿಕಾ 4.5. ಸೂಪರ್ 4.5. ಗಗನ ಹೋಗು ಫಸ್ಟ್ ನಂಬರ್ ತಗೋ. ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸುಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯವಿದೆ. ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಈಗ ಆಕ್ಟ್ ವಿತ್ ಝಿ ಫ್ಯಾಮಿಲಿ ಸುತ್ತಲ್ಲಿ ಇನ್ನೋರ್ವ ಕಲಾವಿದೆಯ ಅಭಿನಯವನ್ನ ನೋಡುವಂತಹ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ತಂದೆಗೆ ತಕ್ಕ ಮಗಳು ತರೀಕೆರೆಯ ಧನ್ಯಶ್ರೀ ಹಾಗೂ ಬ್ರಹ್ಮಗಂಟು ಧಾರಾವಾಹಿಯ ಗೀತಾ ಭಾರತಿ. ಧನ್ಯಶ್ರೀ, ಏನೀ ರೂಪ? 2 ರೇಖೆಗಳು ಚಿತ್ರ ಇದೆಯಲ್ಲ, ಆ ಚಿತ್ರದ ಒಂದು ಸೀನ್ನ ರಿಕ್ರಿಯೇಟ್ ಮಾಡಿ ಇಬ್ರು ಮಾಡ್ತಾ ಇದ್ವಿ. ಅಚ್ಚಾ, ಯಾರು ಮಾಡ್ತಿರೋದು? ಗೀತಾ ಮ್ಯಾಮ್ ಪಾತ್ರ, ಸರಿತಾ ಮ್ಯಾಮ್ ಪಾತ್ರ? ಸರಿತಾ ಮ್ಯಾಮ್ ಪಾತ್ರ ಇವ್ರು ಮಾಡ್ತಾ ಇದ್ದಾರೆ, ಗೀತಾ ಮ್ಯಾಮ್ ಪಾತ್ರ ನಾನು ಮಾಡ್ತೀನಿ. ಒಂದು ಹಾಡಿನ ಅಭಿನಯವನ್ನ ಈಗ ವೇದಿಕೆ ಮೇಲೆ ತರೋದು ಇದೊಂದು ಹೊಸ ಪ್ರಯತ್ನ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನೀವು ಬಂದ್ರಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕುಡಿಯೋದಕ್ಕೆ ಕಾಫಿ ಟೀ ಏನಾದರೂ ತಂದ್ಕೊಡ್ಲಾ? ಬೇಡ, ಪರವಾಗಿಲ್ಲ ಬಿಡಿ. ನೀವು ಬರೋದೇ ಇಲ್ವೇನೋ ಅಂದ್ಕೊಂಡಿದ್ದೆ, ಆದರೆ ನೀವು ಇಲ್ಲಿ ತನಕ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಅರ್ಶಿನ ಕುಂಕುಮಕ್ಕೆ ಕರೆದಾಗ ಇಷ್ಟ ಇಲ್ಲ ಅಂದರೂ ಕೆಲವೊಂದು ಜಾಗಕ್ಕೆ ಬರಬೇಕಾಗುತ್ತೆ. ಬನ್ನಿ ಎಲ್ಲರೂ ಪೂಜೆ ಮಾಡೋಣ. ನಾನು ಪೂಜೆ ಮಾಡೋಕೆ ಬಂದಿರೋದು. ಏನು ಹೇಳಿದ್ರಿ? ನಿಮ್ಮ ಮನೆಯವ್ರು ಇಲ್ಲಿ ಕಾಣಿಸ್ತಾನೆ ಇಲ್ಲ. ಫಂಕ್ಷನ್ ಇದ್ದಾಗಲಾದ್ರೂ ಮನೇಲಿ ಇರಬೇಕಲ್ವಾ? ಇರಬೇಕು, ಆದರೆ ಏನು ಮಾಡೋದು, ಅವ್ರು ಯಾವಾಗಲೂ ಬ್ಯುಸಿ ಇರ್ತಾರೆ, ನನ್ನ ಕೈಗೆ ಸಿಗೋದಿಲ್ಲ. ಅವ್ರು ಬ್ಯುಸಿ ಇರ್ತಾರೆ ಅಂತ ನನ್ನ ಗಂಡನ ಬುಟ್ಟಿಗೆ ಹಾಕ್ಕೊಂಡ್ಯಾ? ಏನಾದರೂ ಹೇಳಿದ್ರಾ? ಏನಿಲ್ಲ, ಬನ್ನಿ ಪೂಜೆ ಮಾಡೋಣ. ಮಾಡ್ತಿದ್ದೀರಾ? ಮನೆಗೆ ಗೆಸ್ಟಾಗಿ ಬಂದವರು ಹಾಲ್ನಲ್ಲಷ್ಟೇ ಇರಬೇಕು, ಈ ರೀತಿ ಬೆಡ್ರೂಮಿಗೆ ಬರೋದು ಸಂಸ್ಕಾರ ಅಲ್ಲ. ಹೌದೌದು, ಹಾಗೆ ಬೇರೆಯವ್ರ ಗಂಡನ ಇಟ್ಕೊಳ್ಳೋದು ಒಳ್ಳೆ ಸಂಸ್ಕಾರ ಅಲ್ಲ. ಅದನ್ನ ನನ್ಗೆ ಪದ ಹೇಳೋದಕ್ಕೆ ಅಸಹ್ಯ ಆಗ್ತಿದೆ. ನನ್ಗೆ ಅನುಮಾನ ಇತ್ತು, ಇವತ್ತು ನಿಜ ಆಯಿತು. ಅಚ್ಚ, ಆದರೆ ನೀವು ಅನ್ಕೊಳ್ತಿರೋ ಥರ ಇಲ್ಲಿ ಏನು ನಡೀತಾ ಇಲ್ಲ. ಹಾಗಾದ್ರೆ ನನ್ನ ಗಂಡನ ಫೋಟೋ ನಿನ್ನ ಬೆಡ್ರೂಮಲ್ಲಿ ಹೇಗೆ ಬಂತು? ಹೇಳು, ಹೇಗೆ ಬಂತು? ಅದು ನಿಮಗೆ ಹೇಗೆ ಅವ್ರ
ಅವ್ರು ತಾಳಿ ಕಟ್ಟಿರೋ ಗಂಡನೋ, ನನಗೂ ಹಾಗೆ ತಾಳಿ ಕಟ್ಟಿರೋ ಗಂಡ. ಇಲ್ಲ, ಸುಳ್ಳು. ಇದನ್ನ ನಾನು ನಂಬಲ್ಲ. ನಂಬದೇ ಇರೋದ್ರಿಂದ ಈ ಸತ್ಯ ಸುಳ್ಳಾಗೋದಿಲ್ವಲ್ಲ. ನೀವಿಬ್ರು ಮದುವೆ ಆಗೋದಕ್ಕಿಂತ ಮುಂಚೆನೆ ನಾವಿಬ್ರು ಒಬ್ರು ಪ್ರೀತಿಸಿ ಮದುವೆ ಆಗಿದ್ದೀವಿ. ಆದರೆ ಯಾವುದೋ ಒಂದು ಕೆಟ್ಟ ಗಳಿಗೆ ನಾವಿಬ್ರು ಬೇರೆ ಆಗಬೇಕಾಯ್ತು. ಆದರೆ ಈಗ ಆ ದೇವ್ರ ದಯದಿಂದ ನಾವಿಬ್ರು ಒಟ್ಟಿಗೆ ಬಾಳೋದಕ್ಕೆ ಮತ್ತೆ ಅವಕಾಶ ಸಿಕ್ಕಿದೆ. ನೋಡು, ನಿನ್ನ ಹತ್ರ ಏನೇ ಸಾಕ್ಷಿ ಇರ್ಬೋದು, ಆದರೆ ನನ್ನ ಗಂಡನ ಕಿತ್ಕೋಬೇಡ. ನನ್ನ ಗಂಡ ನನಗೆ ಬಿಟ್ಕೊಟ್ಬಿಡು ಪ್ಲೀಸ್. ನಿಮ್ಮ ಹಾಗೆ ನಾನು ಅವರನ್ನು ಪ್ರೀತಿಸಿದ್ದೀನಿ, ಅವ್ರ ಹತ್ರ ತಾಳಿ ಕಟ್ಟಿಸ್ಕೊಂಡಿದ್ದೀನಿ. ಇಲ್ಲ, ನಾನು ಇದನ್ನೊಪ್ಪಲ್ಲ. ನೋಡು, ನಿನಗೆ ನಿನ್ನ ಗಂಡನ ಬಿಟ್ಟು ಇರೋಷ್ಟು ದೊಡ್ಡ ಮನಸ್ಸು ಇರ್ಬೋದೇನೋ, ಆದರೆ ಆ ದೊಡ್ಡ ಮನಸ್ಸು ಆ ದೇವ್ರು ನನಗೆ ಕೊಟ್ಟಿಲ್ಲ. ನನ್ನ ಗಂಡ ನನ್ನ ಜೊತೆ ಮಾತ್ರ ಇರಬೇಕು, ಅವ್ನು ನನಗೆ ಮಾತ್ರ ಸೀಮಿತ. ನಾನು ಅವನ್ನ ಯಾರಿಗೂ ಬಿಟ್ಕೊಡೋದಿಲ್ಲ. ಪ್ಲೀಸ್, ಒಂದು ಸತಿ ನನ್ನ ಮಾತು ಕೇಳ್ಬೋದಲ್ವಾ? ಇದೊಂದು ಸತಿ. ಇಲ್ಲ ಅಂದರೆ ನಮ್ಮೆಲ್ಲರ ಜೀವನ ಪ್ರಶ್ನೆ. Got it. ಎರಡು ರೇಖೆಗಳು ಚಿತ್ರದ ಒಂದು ವಿಶಿಷ್ಟವಾದ ಸನ್ನಿವೇಶ. ಕನ್ನಡ ಸಿನಿಮಾಗಳ ಮರೆಯಲಾಗದ ಅಭಿನಯ ಹಾಗೂ ದೃಶ್ಯ ವೈಭವ ಅಂದ್ರೆ ಈ ಒಂದು ಸಿನಿಮಾ. ಸೊ ಧನ್ಯಶ್ರೀ ಅವರು ಗೀತಾ ಮೇಡಮ್ ಅವರ ಪಾತ್ರವನ್ನ ಮಾಡಿದ್ದಾರೆ, ಸರಿತಾ ಮೇಡಮ್ ಪಾತ್ರವನ್ನ ಗೀತಾ ಅವರು ಮಾಡಿದ್ದಾರೆ. ಮೊದಲನೇದಾಗಿ ಮಹಾನಟಿ ವೇದಿಕೆಯಲ್ಲಿ ಆ ಇಬ್ರು ಮಹಾನಟಿಯರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಸರಿತಾ ಮೇಡಮ್ ಹಾಗೂ ಗೀತಾ ಮೇಡಮ್ಗೆ. ಪ್ರೇಮಾ ಮ್ಯಾಮ್. ನಮಸ್ತೆ ಗೀತಾ ಅವ್ರಿಗೆ. ನಮಸ್ತೆ ಮ್ಯಾಮ್. ನಿಮ್ಮ ಬಗ್ಗೆ ನಾನು ಹೇಳೋದೇ ಬೇಕಾಗಿಲ್ಲ. ಯು ಆರ್ ವಂಡರ್ಫುಲ್ ಆಕ್ಟ್ರೆಸ್. ಥ್ಯಾಂಕ್ ಯು ಮ್ಯಾಮ್. ಧನ್ಯಶ್ರೀ, ಈ ಸಿನಿಮಾ ನೋಡಿದ್ಯಾ? ಎಷ್ಟಲ್ಲಿ ನೋಡಿದ್ಯಾ? 2 times. ಸೊ ಅದ್ರಲ್ಲಿ ಏನ್ ಕಲಿತೆ ನೀನು? ತ್ಯಾಗ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅನ್ನೋದು ಇವ್ರ ಕಡೆಯಿಂದ. ಅವರಿಬ್ಬರಲ್ಲಿ ಗೀತಾ ಮ್ಯಾಮ್ ಆಗ್ಲಿ ಸರಿತಾ ಮ್ಯಾಮ್ ಆಗ್ಲಿ ವೇರಿಯೇಷನ್ ಆಫ್ ಆಕ್ಟಿಂಗ್ ಕರೆಕ್ಟ್. ಅದೊಂದು ಪ್ಲೆಸೆಂಟು, ಬಟ್ ಇವ್ರ ಕಣ್ಣಲ್ಲೇ ತಿನ್ನೋದು ಮಾತಾಡೋದು. ಬಟ್ ನಾನು ಈ ಸಿನಿಮಾ 10 ಸಲ ನೋಡೋದು ಬಿಕಾಸ್ ಆಫ್ ಸರಿತಾ ಮ್ಯಾಮ್ ಆ್ಯಂಡ್ ಗೀತಾ ಮ್ಯಾಮ್. ಹೇಗೆ ಎಕ್ಸ್ಪ್ರೆಷನ್ ಒಂದೊಂದು ಡೈಲಾಗು ಕೊಟ್ಟಿದ್ದಾರೆ ಅಂತ ನಾನು ಒಂದು 10 ಸಲ ನೋಡಿರ್ಬೋದು. ನಾನು ಕಲ್ತಿದ್ದೆ ಇವರಿಂದ. ಕಲ್ಪನಾ ಅವರಾಗಲಿ, ಗೀತಾ ಮ್ಯಾಮ್ ಆಗಲಿ, ಸರಿತಾ ಮ್ಯಾಮು ಹೇಗೆ ಕಣ್ಣಲ್ಲಿ ಮಾತಾಡ್ತಾರೆ ಸರಿತಾ ಅವರು ಅನ್ನೋದನ್ನ ನಾನು ಕಲಿತೆ. ಬಟ್ ನನಗೇನು ಅನ್ನಿಸ್ತು, ನೀವೊಂದು ಸ್ವಲ್ಪ ತುಂಬ ಓವರ್ ಅನ್ನಿಸ್ತು ನನಗೆ. ಅದೆಲ್ಲೂ ನನಗೆ ಕಾಣಿಸ್ಲಿಲ್ಲ, ಪ್ಲೆಸೆಂಟ್ನೆಸ್ ಎಲ್ಲೂ ಕಾಣಿಸ್ಲಿಲ್ಲ. ಸ್ವಲ್ಪ ಓವರ್ ಅನ್ನಿಸ್ತು ನನಗೆ. ಯಾಕೆಂದರೆ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇರಿದ್ರೆ ಅದು ಬರುತ್ತೆ ಆ ಥರ. ನೀನು ಅದನ್ನ ಅರ್ಥ ಮಾಡಿಕೊಂಡ್ರೆ ಇಟ್ಸ್ ಈಸಿ. ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಪ್ಲೆಸೆಂಟ್ನೆಸ್ ಇರಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್, ನಿಮ್ಮ ಗುರುಗಳು ಕೆ ಬಾಲಚಂದರ್ ಸರ್ ಅವರ ನಿರ್ದೇಶನದ ಚಿತ್ರದ ಒಂದು ದೃಶ್ಯ. ರಿಯಲಿ ವಾಟ್ ಅ ಜೀನಿಯಸ್ ಅಂದ್ರೆ ಆ ವ್ಯಕ್ತಿ. ನಾನು ಸುಂದರ ಸ್ವಪ್ನಗಳು ಅವ್ರು ನನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಹಾಗೆ ಕರ್ಕೊಂಡೋಗಿ ತಮಿಳಲ್ಲಿ ಮನದ ಉಳಿದು ಇಂಟ್ರೊಡ್ಯೂಸ್ ಮಾಡ್ತಾರೆ, ಕರ್ಕೊಂಡೋಗಿ ತೆಲುಗಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವ್ರಿಗೆ ಯಾರೊಬ್ರು ಆರ್ಟಿಸ್ಟ್ ಇಷ್ಟ ಆಗ್ಬಿಟ್ರೆ ರೀ, ಇವನು ನಮ್ಮವನು, ನಾನು ಇವನು, ಅವ್ರು ಹಿಲ್ ಟೇಕ್ ಇಟ್ ಅಸ್ ಅ ಪರ್ಸನಲ್ ಜವಾಬ್ದಾರಿ ತರ ತಗೊಳ್ತಾರೆ. ಅದಕ್ಕೆ ನೋಡಿ 2 ರೇಖೆಗಳು ಟೈಟಲ್ ಹೆಂಗಿದೆ ನೋಡಿ. ಒಂದು ಗೆರೆ, ಅದಕ್ಕಿಂತ ದೊಡ್ಡ ಗೆರೆ ಬಂದ್ರೆ ಈ ಗೆರೆ ಚಿಕ್ಕದಾಗಿ ಕಾಣುತ್ತೆ. ಒಂದು ನೋವಿಗಿಂತ ದೊಡ್ಡ ನೋವು ಬಂದ್ರೆ ಈ ನೋವು ಏನಿಲ್ಲ, ಅಲ್ಲೇ ಹಿಡಿದು ಬಿಡ್ತಾರೆ. ಈ ಹಾಡು ನೋಡಿ, ಅಲ್ಲಿ ನೀಲಮೇಘ ಶ್ಯಾಮ ಕೃಷ್ಣನ್ನ ಇಟ್ಟು ಇಬ್ಬರು ಹೆಂಡತಿರ್ ಕಥೆ ಹೇಳ್ತಾರೆ. ಆತರ ಎಲ್ಲವನ್ನೂ ಇಂಟ್ರೆಸ್ಟಿಂಗ್ ಆಗಿ ಮಾಡೋರು ಬಾಲಚಂದ್ರ ಅವರು. ಸೊ ಅದನ್ನ ನೆನಪಿಸಿದ್ರಿ, ಥ್ಯಾಂಕ್ ಯು. ಅಂಡ್ ಗೀತಾ ಅವರೇ, ಏನ್ ಚೆನ್ನಾಗಿ ಇಬ್ರದು ಇಮೋಷನ್ ತುಂಬಾ ಓವರ್ ಇಮೋಷನ್ ಇದೆ ಅಲ್ವಾ? ಗೀತಾ ಅವ್ರು ಬಹಳ ರಿಲ್ಯಾಕ್ಸ್ಡ್ ಆಗಿ ಮಾಡ್ತಿದ್ದಾರೆ. ಅದೇ ಇಮೋಷನ್ನ ಬಹಳ ರಿಲ್ಯಾಕ್ಸ್ಡ್ ಆಗಿ ಕಂಟ್ರೋಲ್ಡ್ ಆಗಿ ಮಾಡ್ತಿದ್ದಾರೆ.
ಅದಕ್ಕೆ ಕಾರಣ ರೆಗ್ಯುಲರ್ ಆಗಿ ಆಕ್ಟ್ ಮಾಡ್ತಾರೆ ಅವರು. ಓಕೆ, ಎವ್ರಿ ಡೇ ಶೂಟಿಂಗ್ ಮಾಡ್ತಾ ಇದ್ದಾರೆ, ಆ ಅನುಭವ ಇದೆ. ಸೊ ಐ ಡೋಂಟ್ ಧನ್ಯ ನಿನ್ಗೆ ಆಗ್ತಿರೋ ಮಿಸ್ಟೇಕ್ ಅಷ್ಟೇ, ಬೇರೆ ಏನಿಲ್ಲ. ಜಸ್ಟ್ ಯು ಆರ್ ಹೊಸಬರು ನೀವು, ಹಾಗಾಗಿ ನಾನೇನು ತಪ್ಪೇ ಕಂಡಿಡಿತಾ ಇಲ್ಲ. ಬಟ್ ಈ ಸಮಸ್ಯೆ ನಮ್ಮೆಲ್ರಿಗೂ ಬರುತ್ತೆ. ಇತ್ತೀಚೆಗೆ ನಾನು ಕಂಡಿದ್ರು ಅಂತ ಒಂದು ಸಣ್ಣ ಟಿಪ್ಪು, ನೀವು 100 ಕೊಡ್ಬೇಕಾದ್ರೆ 90 ಕೊಟ್ಟರು ಓಕೆ, ಜನ 10 ಅವ್ರು ತುಂಬಿಸ್ಕೊಂಡ್ಬಿಡ್ತಾರೆ ಅವ್ರ ಕಲ್ಪನೆಯಲ್ಲಿ. ಬಟ್ ನೀವು 100ಕ್ಕೆ 100 ಕೊಡಕ್ ಹೋಗೋ 110, 120 ಹೋಗ್ಬಿಟ್ರೆ, ಓವರ್ ಆಗ್ಬಿಟ್ರೆ ಜನ ಇದೇನು ಸ್ಟ್ರೈನ್ ಆಗ್ತಿದೆಯಲ್ಲ ಅನ್ಸುತ್ತೆ ಆಡಿಯನ್ಸ್ಗೆ. ಸೊ ಸ್ವಲ್ಪ ನಿಯಂತ್ರಣ, ಸ್ವಲ್ಪ ಸಂಯಮ, ಇಟ್ ಇಸ್ ಸೇಫರ್. ಈ ತರ ಸೀನ್ಸ್ ಅಲ್ಲಿ ಕೇರ್ಫುಲ್ ಆಗಿರಿ. ಗುಡ್ ಲಕ್, ಗುಡ್ ಲಕ್. ಥ್ಯಾಂಕ್ ಯು ಸರ್. ಈ ಸಾಂಗ್ ಇದೆಯಲ್ಲ, ಇದು ಬಹಳ ಕ್ಲಾಸಿಕ್ ಹಿಟ್ ಸಾಂಗ್, ಓಕೆನಾ? ಸೊ ನಮ್ಮ ಅಭಿಮಾನಿಗಳ ಕೋರಿಕೆ ಮೇರೆಗೆ ಈ ಹಾಡಿಗೆ ಆ ಇಬ್ರು ಮಹಾನಟಿ ಮತ್ತು ನಟಿ ಎಕ್ಸ್ಪ್ರೆಷನ್ಸ್ ಕೊಟ್ರೆ ಹೇಗಿರುತ್ತೆ ಅಂತ ನೋಡುವಂತ ಒಂದು ಆಸೆ. ನಿಶ್ವಿಕಾ ಅವರು ಹಾಗೂ ಪ್ರೇಮಾ ಮ್ಯಾಮ್, ಇಫ್ ಯು ಕ್ಯಾನ್ ಜಸ್ಟ್ ಡೂ ಲಿಟಲ್ ಎಕ್ಸ್ಪ್ರೆಷನ್ಸ್ ಫಾರ್ ದಿಸ್ ಸಾಂಗ್ ಪ್ಲೀಸ್. ಒಳ್ಳೆ ಚಪ್ಪಾಳೆ. Got it. ನಮ್ಮೆಲ್ಲರ ಕಣ್ಣಲ್ಲಿ ನೀರಿದೆ. ಫುಲ್ ಆಕ್ಟ್ ಓಕೆ ಒಂದ್ ಕಡೆ, ಬಟ್ ಓನ್ಲಿ ದಟ್ ಎಕ್ಸ್ಪ್ರೆಷನ್. ಮೇಡಮ್ ನೋಡಿದ್ರೆ ನೀವು ಹಂಗೆ ನಿಂತ್ಕೊಂಡು ಅವ್ರು ನೋಡ್ಕೊಂಡು ಐ ಬ್ಲಿಂಕ್ ಆಗ್ತಾ ಇಲ್ಲ, ಅಲ್ಲೇ ಒಂದು 3 ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ತಾರೆ. ಸೊ ದಟ್ ಈಸ್ ದಿ ಮ್ಯಾಜಿಕ್. ಆ ಶಾರ್ಟ್ ನ ಕಂಪೋಸ್ ಮಾಡಿದ್ದು ನಮ್ ಕ್ಯಾಮ್ರಾಮನ್ ಬಸ್ಸು. ಬಸ್ಸು ನೆಕ್ಸ್ಟ್ ಲೆವೆಲ್ ಬಾಸ್. ನಾವೇನು ಹೇಳ್ತೀವಲ್ಲ, ಫೀಲ್ ಮಾಡಿ ನೀವು ಎಕ್ಸ್ಪ್ರೆಷನ್ಸ್ಗಳನ್ನ ಕೊಡಿ ಅಂತ ಹೇಳ್ತೀವಲ್ಲ, ಸೊ ಎಕ್ಸಾಕ್ಟ್ಲಿ ದಟ್ ಅಷ್ಟೇನೆ. ಅಫ್ಕೋರ್ಸ್ ಅವ್ರ ಎಕ್ಸ್ಪೀರಿಯನ್ಸ್ಗೆ ಶೀಸ್ ಅ ಮಹಾನಟಿ, ಅವ್ರು ಮಾಡ್ತಾರೆ ಟು ಲರ್ನ್. ಈಗ ಹೆಂಗೆ ಮೇಡಮ್ ಹೇಳಿದ್ರು ಗೊತ್ತಾ, ನಾನು ಇದೇ 2 ರೇಖೆ ಫಿಲಮ್ ನೋಡಿ 10 ಸತಿ ನೋಡಿದೆ ಕಲಿಯೋದಕ್ಕೆ ಅಂತ. ಇನ್ನೇನಿಲ್ಲ, ನೀವು ನಮ್ಮೂರ ಮಂದಾರ ಹೂವೆ, ಚಂದ್ರೋದಯ, ಓಮು ಇದನ್ನ ಒಂದು 10 ಸತಿ ನೋಡಿದ್ರೆ ಇಷ್ಟು ಪರ್ಫಾರ್ಮೆನ್ಸ್ ನೀವು ಬಂದ್ಬಿಡ್ತೀರಾ ಅಷ್ಟೇ. ಐ ಜಸ್ಟ್ ಫೀಲ್ ಸೋ ಬ್ಲೆಸ್ಡ್ ಸರ್. ಒಂದು ಸ್ಟೇಜ್ ಶೇರ್ ಮಾಡೋದೊಂದು ಹಾಡಲ್ಲಿ ಒಟ್ಟಿಗೆ ಪ್ರೇಮಾ ಮ್ಯಾಮ್ ಜೊತೆ ಆಕ್ಟ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಮ್ಯಾಮ್. Thank you so much, Papa. Thank you so much. ಮಹಾನಟಿಲೇ ಇದು ನನ್ನ ಫಾಂಡೆಸ್ಟ್ ಮೆಮರಿ. Thank you so much. ಈಗ ತರುಣ್ ಅವರೇ, ಎಷ್ಟು ಸ್ಟಾರ್ ರೇಟಿಂಗ್ಸ್ ಕೊಡ್ತಿದ್ದೀರಾ? 3.5. 3.5. ಪ್ರೇಮಾ ಮ್ಯಾಮ್ 3.5. ಥ್ಯಾಂಕ್ ಯು. ನಿಶ್ವಿಕಾ 3.5. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಧನೇಶ್ರೀ. 3.5 ಸಿಕ್ಕಿದೆ. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗಲಿದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೆ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಗೆ ಸಂಪರ್ಕಿಸಿ.
ಆಕ್ಟಿಂಗ್ ವಿತ್ ಜಿ ಫ್ಯಾಮಿಲಿ ಸುತ್ತಲಿ ಮನೋರಂಜನೆಯ ಕಚಗುಳಿ ಇಡೋದಕ್ಕೆ ಬರ್ತಿದ್ದಾರೆ. ಸ್ವಾಗತಿಸಿ ಬೆಂಗಳೂರಿನ ಕಂಠದಾನ ಕಲಾವಿದೆ ಆಶ್ಕಾ ಶರ್ಮಾ ಅವರೊಂದಿಗೆ ಉಪಾಧ್ಯಕ್ಷ ಚಿತ್ರದ ನಾಯಕಿ ದ ವೆರಿ ಬ್ಯೂಟಿಫುಲ್ ಮಲೈಕಾ. ಈ ಹೆಣ್ಮಕ್ಳ ಕಷ್ಟ ಯಾರಿಗೂ ಬರಬಾರ್ದಪ್ಪ. ರಾಜಕಾರಣಿಗಳು ಸಭೆಗೆ ಲೇಟ್ ಆಗೋದ್ರೆ ರಾಜ್ಯದಲ್ಲಿ ಏನು ಚೇಂಜಸ್ ಆಗಲ್ಲ. ನಾವೇನಾದ್ರೂ ಅರ್ಧ ಗಂಟೆ ಲೇಟ್ ಆಗಿದ್ರೆ ಗಂಡ ಆಫೀಸ್ಗೆ ಹೋಗೋದ್ ಲೇಟು, ಮಕ್ಳು ಸ್ಕೂಲ್ಗೆ ಹೋಗೋದ್ ಲೇಟು. ಎಲ್ಲ ನನ್ ಕರ್ಮ. 1000 ಸತಿ ಹೇಳಿದೀನಿ ಎಲ್ಲ ವಸ್ತುಗಳನ್ನ ಇಡ್ಬೇಡಿ ಅಂತ. ಎಷ್ಟು ಸತಿ ಹೇಳಿದ್ರು ಎಲ್ಲಿ ಬೇಕಲ್ಲಿ ಇಟ್ಬಿಡ್ತಾರೆ. ಮನೆ ಎಲ್ಲ ಇಷ್ಟು ಧೂಳಾಗಿದೆ. ಹಬ್ಬದ ಕೆಲ್ಸ ಹಬ್ಬ ಅಯ್ಯೋ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಏನಿದು ಇಷ್ಟು ಧೂಳಾಗೋಗಿದೆ. ಬಿಡುಗಡೆ ಮಾಡಿದ್ದು ಯಾರನ್ನ ಬಿಡುಗಡೆ ಮಾಡಿದ್ದು? ಆಹಾ, ಈ ದಿನಕ್ಕೋಸ್ಕರ ಎಷ್ಟು ವರ್ಷದಿಂದ ನಾನು ಕಾಯ್ತಾ ಇದ್ದೆ ಗೊತ್ತಾ? ಇವತ್ತು ನಿಮ್ಮಿಂದ ನನಗೆ ಬಿಡುಗಡೆ ಸಿಕ್ಕಿದೆ. ನನ್ನ ಬಿಡುಗಡೆ ಮಾಡಿದ ಪುಣ್ಯ ಇವತ್ತು ನಿಮ್ಮ ಅಕೌಂಟ್ಗೆ ಡೆಪಾಸಿಟ್ ಆಗೋಯ್ತು. ಓವರ್ ಆಕ್ಟಿಂಗ್ ಸಾಕು, ಮೇಲೇಳು. ಯಾರು ನೀನು? ನಾನು ಚೀನಿ. ಯಾಕೆ ಬಂದಿದ್ಯಾ? ನೀನ್ ಕರ್ದೆ ಅದಕ್ಕೆ ಬಂದೆ. ನಾನು ಎಲ್ಲಿ ಕರ್ದಿಲ್ಲ ಕೆರ್ದೆ ಅದಕ್ಕೆ ಬಂದೆ. ಸ್ವಲ್ಪ ಬಿಡ್ಸಿ ಹೇಳಿದ್ರೆ ಒಳ್ಳೇದನ್ಸುತ್ತೆ. ನಾನು ಜೀನಿ ವಂಶದ ಕೊನೆ ಕುಡಿ. 2300 ವರ್ಷಗಳ ಹಿಂದೆ ಆ ದೀಪದೊಳಗೆ ಒಂದೇ ಆಗ್ಬಿಟ್ಟಿದ್ದೆ. ಇವತ್ತು ನಿಮ್ಮಿಂದ ನನಗೆ ಬಿಡುಗಡೆ ಸಿಕ್ಕಿದೆ. ಇನ್ ಮುಂದೆ ನೀವೇ ನನ್ ಬಾಸು, ನಾನೇ ನಿಮ್ ದಾಸು. ನಿಮ್ಗೆ ಏನ್ ಹೆಲ್ಪ್ ಬೇಕೋ ಕೇಳಿ ಮಾಡ್ತೀನಿ. ಜೋಕ್ ಮಾಡ್ತಾ ಇದ್ದಾಳೆ. ಬೇಕಾದ್ರೆ ಟೆಸ್ಟ್ ಮಾಡೋಡು. ನೀನ್ ಹೆಲ್ಪ್ ಬೇಕು ಅಂತ ಕರ್ದಾಗ್ಲೆಲ್ಲ ನಾನು ಓಡೋಡ್ ಬಂದ್ಬಿಡ್ತೀನಿ. ಆಮೇಲೆ ಇನ್ನೊಂದು ವಿಚಾರ, ನಾನು ನಿನ್ ಕಣ್ಣಿಗೆ ಬಿಟ್ರೆ ಇಲ್ಲಿ ಬೇರೆ ಯಾರ ಕಣ್ಣಿಗೂ ಕಾಣಿಸಲ್ಲ. ಹೌದಾ? ಚೀನಿ, ನನ್ಗೆ ಒಂದ್ ರೇಷ್ಮೆ ಸೀರೆ ಬೇಕು, ಪ್ಲೀಸ್ ಕೊಡ್ಸ್ತೀಯಾ? ಅಷ್ಟೇ ತಾನೇ, ನೋಡ್ತಾ ಇರು. ಅಟ್ಟಿಣಿಂಗ ಮಿಣಿಂಗ ಮಿಣಿಂಗ ಟಿಣಿಂಗ ಟಿಣಿಂಗ ಮಿಣಿಂಗ ಟಿಣಿಂಗ ಮಿಣಿಂಗ ಟಿಣಿಂಗ ಮಿಣಿಂಗ ಮಿಣಿಂಗ ಟಿಣಿಂಗ ಟಿಶ. ಟೇಕ್ ಇಟ್ ಹುಜೂರ್. ವಾವ್ ಚೀನಿ, ಸಖತ್ತಾಗಿ ಕಾಣಿಸ್ತಾ ಇದ್ದೀರಲ್ಲ. ಕಾಣಿಸ್ಲೇಬೇಕು. ಅಲ್ಲ, ಈ ಜೀನಿ ಏನ್ ಲೂಸಾ ಅಂತ ಸೀರೆ ತಂದ್ಕೊಟ್ಬಿಟ್ಟಿದೆ. ಏನಿಲ್ಲ ಅಂದ್ರೆ ನಾನು ಇನ್ನ ನಂಬಲ್ಲ ಅಂದೆ. ಕಟ್ಕೊಂಡ್ ಗಂಡನೇ ನೀನ್ ನಂಬಲ್ಲ, ಇನ್ ನನ್ನನ್ನೇನ್ ನಂಬ್ತ್ಯಾ? ಓಕೆ ಫೈನ್, ಅದೇನ್ ಬೇಕೋ ಕೇಳು. ನಾನ್ ನಿನ್ನ ನಂಬೇಕು ಅಂದ್ರೆ ಎಸ್, ನಂಗೆ ಮನೆ ಕೆಲಸ ಎಲ್ಲ ಮಾಡಿ ಸುಸ್ತಾಗೋಗಿದೆ. ಒಂದೇ ದಿನ, ಜಸ್ಟ್ ಫಾರ್ 1 ಡೇ ನೀನ್ ಹೋಮ್ ಮೇಕರ್ ಆಗು. ನಾನ್ ಮಾಡೋ ಮನೆ ಕೆಲಸ ಎಲ್ಲ ನೀನ್ ಮಾಡ್ಬೇಕು. ಏನು ಹೋಮ್ ಮೇಕರಾ? ಎಸ್, ಆಫ್ಟರ್ ಆಲ್ ಹೋಮ್ ಮೇಕರಾ. ಹಿಂಗ ಮಾಡ್ಬಿಡ್ತೀನಿ. ಓಕೆ, ಅದೇನ್ ಮಾಡ್ಬೇಕು ಅಂತ ಫಸ್ಟ್ ಹೇಳಿ. ಓಕೆ, ನಾನು ಕಸ ಅರ್ಧಕ್ಕೆ ಬಿಟ್ಟಿದ್ದೆ. ನೀಟಾಗಿ ಕಸ ಗುಡ್ಸಿ ನೆಲ ಒರೆಸ್ಬಿಡು. ಪಳಪಳ ಅನ್ಬೇಕು ಹಂಗೆ. ಓಕೆ, ಸಿ ನೆಕ್ಸ್ಟ್ ಏನ್ ಮಾಡ್ಬೇಕು? ಪಾತ್ರೆ. ವಾಟ್ ನೆಕ್ಸ್ಟ್? ಬಟ್ಟೆ. 1 ವಾರದಿಂದ ಬಟ್ಟೆನೇ ಹೋಗ್ದಿಲ್ಲ ನಾನು. ನೀವ್ ಹೇಳಿದ ಕೆಲ್ಸನೆಲ್ಲ ಮಾಡ್ಬಿಟ್ಟಿದೀನಿ. ಐ ಥಿಂಕ್ ಐ ಆಮ್ ಡನ್ ಫಾರ್ ದ ಡೇ. ಜೀನಿ, ಯು ಆರ್ ನಾಟ್ ಡನ್ ಫಾರ್ ದ ಡೇ. ನನ್ನ ಗಂಡ ಆಫೀಸಿಂದ ಬರ್ತಾನೆ, ಅಡ್ಗೆ ಮಾಡ್ಬೇಕು. ಅನ್ನ ಸಾಂಬಾರು ಚಪಾತಿ ಪಲ್ಯ, ಆಮೇಲೆ ನನ್ನ ಮಾವಗೆ ಸ್ವಲ್ಪ ರಸಮು, ನಮ್ಮ ಅತ್ತೆಗೆ ಸ್ವಲ್ಪ ಮಜ್ಜಿಗೆ ಹುಳಿ. ಇಷ್ಟ ಆದ ತಕ್ಷಣ ನನ್ನ ಮಗ ಬರ್ತಾನಮ್ಮ ಸ್ಕೂಲಿಂದ. ಪ್ಲೀಸ್ ನಿಲ್ಸ್ಬಿಡು.
ಜಿನಿ ನನ್ ಮಗಂಗ್ ಇನ್ನೂ ಸ್ಕೂಲ್ ಸೋಲ್ ಒಪ್ಕೋತೀನಿ. ಹೋಮ್ವರ್ಕ್ ಜಿನಿ ಇರಮ್ಮ ಹೋಮ್ವರ್ಕ್ ಅಂತೆ. ಆದ್ರೆ ಏನ್ ಗೊತ್ತಾ ವಿಚಾರ, ಪ್ರಪಂಚದಲ್ಲಿ ಎರಡೇ ತುಂಬಾ ಕಷ್ಟವಾದ ಕೆಲಸ ಅಂತೆ. ಅದ್ರಲ್ಲಿ ಒಂದು ಮಗುನ್ ಹೆರೋದು, ಇನ್ನೊಂದು ಹೋಮ್ ಮೇಕರ್ ಆಗಿರೋದು. ಸೊ ನಾನೇ ನಿಮ್ಗೆ ಒಂದೆರಡು ಪವರ್ಸ್ ನ ಕೊಡ್ತೀನಿ. ಯು ಎಂಜಾಯ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಜಿನಿ ಹೋಗ್ಬಿಡ ಪ್ಲೀಸ್. ಜಿನಿ ಹೋಗ್ಬಿಡ. ನೀನೇನೋ ಪವರ್ ಕೊಡ್ತೀಯಾ, ಕೆಲಸ ಎಲ್ಲ ನಾನೇ ಮಾಡ್ಬೇಕು ತಾನೆ, ನೀನ್ ಬಂದ್ ಮಾಡ್ತೀಯಾ? Got it. ಎಸ್, ಬಳ್ಳಿ ಚಪ್ಪಾಳೆ. ಮಲೈಕಾ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಮಲೈಕಾ, ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಎಂಟರ್ಟೈನ್ಮೆಂಟ್ ಜೊತೆಗೆ ಪ್ರತಿ ಹೋಮ್ ಮೇಕರ್ ಕೂಡ ಒಬ್ಬ ಮೆಜಿಷಿಯನ್ ಅನ್ನೋದನ್ನ ಈ ಒಂದು ಸ್ಕಿಟ್ ಮೂಲಕ ನಾವೆಲ್ಲರೂ ಕಲ್ತ್ವಿ. ಆ್ಯಂಡ್ ಜೀನಿಯಾಗಿ ಆ್ಯಕ್ಟ್ ಮಾಡಿರೋದು ಆಶಿಕಾ ಶರ್ಮಾ. ಟಿನಿಂಗ ಮಿನಿಂಗ ನಿಶ್ವಿಕಾ. Hello Malaika. Hi. How are you? I'm fine. How are you? Hi Ashika. Hello ma'am. And you did a fantastic job. ನನಗೆ ಗೊತ್ತು you're already a very good actor ಅಂತ ಹೆಸರು ಮಾಡಿರುವಂತ ಸೀರಿಯಲ್ ಅಲ್ಲಿ ಈಗ ತಾನೇ ಸಿನಿಮಾಗಳಲ್ಲೂ ಕೂಡ ಮಾಡ್ತಿದ್ದೀರಾ. ಉಪಾಧ್ಯಕ್ಷ ಚಿಕ್ಕಣ್ಣವ್ರ ಜೊತೆ ಸೂಪರ್ ಹಿಟ್ ಸಿನಿಮಾ. ಎಕ್ಸಾಕ್ಟ್ಲಿ. ಅಂಡ್ ತುಂಬಾ ಹೆಸರು ಮಾಡ್ತು ಆ ಹಾಡು ಕೂಡ, ನನಗೆ ತುಂಬಾ ಇಷ್ಟ ಆ ಹಾಡು. Thank you so much. ಕಂಗ್ರ್ಯಾಚುಲೇಷನ್ಸ್. ಹಿಂಗೆ ನಿಮ್ಮ ಸಕ್ಸಸ್ ರೇಟ್ ಜಾಸ್ತಿ ಆಗ್ಲಿ, ಈ ವರ್ಷ ನಿಮ್ಗೆ ಸಕ್ಸಸ್ ಸಿಗ್ಲಿ ಇನ್ನ ಅಂತ ಕೇಳ್ಕೊಂತೀನಿ. ಆಶಿಕಾ, ಯು ಆರ್ ಅನ್ ಅಬ್ಸಲ್ಯೂಟ್ ಎಂಟರ್ಟೈನರ್ ಆಯ್ತಾ. ನೀವು ಸ್ಟೇಜ್ ಬಂದಾಗ ನೀವು ಹಾಕೋ ಎಫರ್ಟ್ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ. ನಿಮ್ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ಸ್ಕ್ರಿಪ್ಟ್ ಹೇಗೆ ಇರಲಿ, ನಿಮ್ಮ ಎಫರ್ಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಐ ರಿಯಲಿ ಅಪ್ರಿಶಿಯೇಟ್ ದಟ್. ಸೊ ಗಿವ್ ಟೈಮ್ ಫಾರ್ ಆಡಿಯನ್ಸ್ ಟು ಎಂಜಾಯ್ ಬಿಕಾಸ್ ಯು ಆರ್ ಡೆಲಿವರಿಂಗ್ ಇಟ್ ನೈಸ್ಲಿ. ಇದಲ್ಲ ಅಂತ ಕೊಟ್ಟಾಗ ನಾವು ಎಂಜಾಯ್ ಮಾಡಕ್ ಒಂದ್ ಸ್ವಲ್ಪ ಟೈಮ್ ಕೊಟ್ರೆ ಇಟ್ ವಿಲ್ ರೆಜಿಸ್ಟರ್. ಓಕೆ, ಡೋಂಟ್ ರಶ್ ಯೋರ್ ಡೈಲಾಗ್ಸ್. Yes ma'am. ಓಕೆ, ಗುಡ್ ಲಕ್ ಟು ಯು. ಬಟ್ ದಿಸ್ ವಾಸ್ ಅ ವೆರಿ ನೈಸ್ ಪರ್ಫಾರ್ಮೆನ್ಸ್. ಯು ಅಟೆಂಡ್. Thank you. ಗುಡ್ ಲಕ್. ಮಾಸ್ಟರ್ ಮೈಂಡ್ ರಮೇಶ್ ಸರ್. Malaika, I mean, are you a dancer? You dancer? Yeah sir. Yeah. I love dancing. See, it's so clear. You're gliding. ನೀವು ನಡೀತಾನೆ ಇಲ್ಲ. You're so graceful. ಆ ಬಾಡಿ ಲ್ಯಾಂಗ್ವೇಜ್ ಬಹಳ ಇಂಪಾರ್ಟೆಂಟ್ ಒಬ್ಬ ಆಕ್ಟರ್ಗೆ. So graceful. Yeah, congratulations. Thank you so much. She is a great fan of you, sir. Caravan ಪಕ್ಕದಲ್ಲಿ ನೀವೇ ಇದ್ದಿತ್ತು. She was like, I like him. I have to speak to him. No, ಇದು ಹೀರೋಯಿನ್ಗೆ ಬೇಕಾಗಿರುವಂತ ಬಹಳ ಮುಖ್ಯವಾದ ಕ್ವಾಲಿಟಿ ಇದು. ನೋಡ್ತಿದ್ರೆ ಫ್ಲೋಟ್ ಆಗಬೇಕು ನಡಿಬೇಕಾರೆ, ಅದಿದೆ ನಿಮ್ಮಲ್ಲಿ. ಗುಡ್ ಲಕ್ ಟು ಯು. ಅಂಡ್ ಇದೆಲ್ಲವನ್ನೂ ದಾಟಿ ಈ ಅಲಾವುದ್ದೀನ್ ಅದ್ಭುತ ದೀಪದ ಬಗ್ಗೆನೇ ನನಗೊಂದು ಗ್ರಹಿಕೆ ಇದೆ, ವಿಚ್ ಐ ವಾಂಟ್ ಟು ಟೆಲ್ ಆಲ್ ಆಫ್ ಯು. ಈ ತರ ಒಂದು ದೀಪ ಇದೆ, ನಿಮ್ಗೆ ಏನೇನೋ ಆಸೆಗಳಿದೆ, ಅದನ್ನ ಉಜ್ಜಿದ್ರೆ ಅದರಿಂದ ಒಂದು ಜೀನಿ ಬರುತ್ತೆ, ನಿಮ್ಗೆಲ್ಲವನ್ನೂ ಕೊಡುತ್ತೆ ಅಂತ ಹೇಳ್ತಾರಲ್ಲ. ಕಾರ್ ಬೇಕಾ ತಗೋ ರಾಜ, ಒಳ್ಳೆ ಗಂಡ ಬೇಕಾ ತಗೋ ರಾಜ, ಮಹಾನಟಿ ತಗೋ ರಾಜ ಅನ್ನತ್ತಲ್ಲ. ನೀವು ಯೋಚನೆ ಮಾಡಿ ನೋಡಿದ್ರೆ ಅದೇನದು, ಆ ದೀಪ ಬಂದು ಪ್ಲಾಸ್ಟಿಕ್ ದೀಪನಾ? ಅಲ್ಲ. ಮರದ ದೀಪನಾ? ಅಲ್ಲ. ಅದು ಲೋಹದ ದೀಪ. ಲೋಹದ ದೀಪನ ಉಜ್ಜಿದ್ರೆ ಕನ್ನಡಿ ತರ ಇರುತ್ತೆ, ನೀವೇ ಕಾಣ್ತೀರಿ. ನಿಮ್ಮ ಆಸೆಗಳನ್ನ ನೆರವೇರಿಸುವಂತ ಜೀನಿ ನೀವೇ, ಬೇರೆ ಯಾರಿಂದಾನಾಗಲ್ಲ ಅದು. The world owes you nothing. The world will not give you anything. ನಿಮ್ಮ ಪ್ರತಿಭೆ, ನಿಮ್ಮ ಕೌಶಲ್ಯಗಳು, ನಿಮ್ಮ ಜವಾಬ್ದಾರಿಯುತವಾದ ನಡವಳಿಕೆ ಸೇರಿ ನಿಮ್ಮ ಜೀನಿಯಾಗಿ ನೀವು ಆಸೆ ಪಡೋ ಎಲ್ಲವನ್ನೂ ಕೊಡುತ್ತೆ. ಹಾಗಾಗಿ ನಿಮ್ಮ ಜೀನಿ ನೀವೇ. ಡೋಂಟ್ ಫರ್ಗೆಟ್ ದಟ್. ಥ್ಯಾಂಕ್ ಯು. ನನ್ಗೆ ಗೊತ್ತು ನೀವ್ ಎಂತ ದೊಡ್ಡ ಫ್ಯಾನ್ ಅಂತ ಹೇಳಿ. ಓಕೆ, ರಮೇಶ್ ಸರ್ನ ಹತ್ರದಿಂದ ಹೋಗಿ ನೋಡ್ಕೊಂಡು ಅವ್ರ ಕೈಗೆ ಒಂದು ಮುತ್ತು ಕೊಟ್ಬಿಟ್ಟು ಬನ್ನಿ, ಹೋಗಿ. ಇದು ಅವ್ರು ಹೇಳಿದ್ರೆ ಒಳ್ಳೆ ಡಾನ್ಸರ್ ಅಂತ. ಅದು ಇನ್ನೊಂದೇನೋ ಡಾನ್ಸ್ ಪರ್ಫಾರ್ಮೆನ್ಸ್ ಇದೆಯಲ್ಲ, ಇದ್ರಲ್ಲಿ ಯಾವ ಸಾಂಗ್ ಅದು? ಹತ್ತಿ ನನ್ನ ಸ್ಕೂಟರ್, ಅದು ಅದ್ರದ್ದೊಂದು ಹುಕ್ ಸ್ಟೆಪ್ ಮಾಡಿ ನೀವು. ಕಮಾನ್ ಆಲ್ ಗರ್ಲ್ಸ್ ಸ್ಟ್ಯಾಂಡ್ ಅಪ್. 3, 2, 1 ಮ್ಯೂಸಿಕ್. ಹತ್ತರಿ ಥ್ಯಾಂಕ್ ಯು. ಅಂಡ್ ಮಲೈಕಾ, ಥ್ಯಾಂಕ್ ಯು ಸೋ ಮಚ್. ಬರ್ಲಿ ಚಪ್ಪಾಳೆ. ಈ ಜೀನಿಗೆ ಆ ಚೊಂಬು ಉಜ್ದೇನೆ ಎಷ್ಟು ಸ್ಕೋರ್ಸ್ ಕೊಡ್ತೀರಾ? 4 stars. 4 stars. ಪ್ರೇಮ ಮ್ಯಾಮ್ 4.5. 4.5 ಸ್ಟಾರ್. ನಿಶ್ವಿಕಾ 4 for you too. ವೆರಿ ಗುಡ್.
4.5. Congratulations, Jeannie. Thank you so much. Kutpal. Let's welcome ತೀರ್ಥಹಳ್ಳಿಯ ಆಶಿಕಾ ಸೋಮಶೇಖರ್ ಹಾಗೂ ಸೂಪರ್ ಕ್ವೀನ್ ವಿನ್ನರ್ ರಶ್ಮಿ ಪ್ರಭಾಕರ್. ಎಲ್ಲೋದ್ರಿ ಇವಳು? ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಯಾವಾಗ್ಲೂ ಇವಳು ಲೇಟೆ. ಅಕ್ಕ ಯವಿ ಏನೇ ಇದು ನಿನ್ ಬಟ್ಟೆ? ನೀನ್ ಪಟ್ಟದಿಂದ ಯಾವ ತರದಾಗ ಬಂದ್ಯೋ? ಅಯ್ಯೋ ಬಿಡಕ್ಕ ಫ್ಯಾಷನ್ ಅಕ್ಕ. ನಿನ್ ತಂಗಿ ಓದ್ತಿರೋದು ಹಳ್ಳಿಲಲ್ಲ, ಹೈಟೆಕ್ ಸಿಟಿ ಬೆಂಗಳೂರಲ್ಲಿ. ಅಲ್ಲೆಲ್ಲ ಹಿಂಗೆ ಇರ್ಬೇಕು, ಇಲ್ಲ ಅಂದ್ರೆ ಹಳ್ಳಿ ಗುಗ್ಗು ಅಂತಾರ ಅಷ್ಟೇ. ಏನಂದ್ರೆ? ಏನಿಲ್ಲ, ನೆಕ್ಸ್ಟ್ ಟೈಮ್ ಬರ್ತಾ ನಿನ್ಗೂ ಇದೇ ತರ ಡ್ರೆಸ್ ತರ್ತೀನಿ, ಮಜಾ ಮಾಡು. ಬೇಕಾಗಿಲ್ಲ, ನಂಗೆ ಇಂಥ ಎಲ್ಲ ಬಟ್ಟೆ ಬೇಕಾಗಿಲ್ಲ. ನೋಡು, ಇಂಥ ಬಟ್ಟೆ ಎಲ್ಲ ನೀನ್ ಪಟ್ಟಣದಾಗ ಇಟ್ಕೋ, ಇಲ್ಲೆಲ್ಲ ಇಟ್ಕೋಬೇಡ. ಚಿಕ್ಕ ಮಕ್ಳೇ ಸೆಲ್ ಫೋನ್ ಅಲ್ಲಿ ಆಟ ಆಡೋ ಕಾಲ ಇದು. ನೀನ್ ನೋಡಿದ್ರೆ ಇನ್ನು ಕಾಯಿನ್ ಬಾಕ್ಸ್ ಕಾಲದಲ್ಲಿ ಇದೆಯಾ? ಸ್ವಲ್ಪ ಅಪ್ಡೇಟ್ ಆಗೆ. ಏನೋ ಅಪ್ಡೇಟಾ? ನಂಗೆ ಈ ಅಪ್ಡೇಟು ಗಿಪ್ಡೇಟ್ ಎಲ್ಲ ಗೊತ್ತಾಗಕ್ಕಿಲ್ಲ. ನೋಡು, ಕಾಲ ಎಷ್ಟೇ ಬದಲಾದ್ರೂ ಸರಿ, ನಮ್ ಹಳ್ಳಿ ಸಂಸ್ಕೃತಿನ ಆಚಾರ ವಿಚಾರನ ಬಿಡ್ಬಾರ್ದು ಕಣೆ. ಅಮ್ಮ ಪಂಡ್ರಿ ಬಾಯಿ, ನಿನ್ ಲೆಕ್ಚರ್ ಸಾಕಮ್ಮ, ಸ್ವಲ್ಪ ಜಾತ್ರೆನ ಎಂಜಾಯ್ ಮಾಡಕ್ ಬಿಡೆ. ಆಯ್ತು ಆಯ್ತು ಆಯ್ತು. ಅದಕ್ಕೂ ಮುಂಚೆ ಮಾದಪ್ಪಂಗೆ ನಮಸ್ಕಾರ ಹಾಕುವ ಬಾ. ಸರಿ ನಡಿ. ಬಾ ಬಾ ಬಾ. ಯಾಕೋ ತುಂಬಾ ಹೊಟ್ಟೆ ಹಸಿತಿದೆ ಕಣೆ, ಏನಾದ್ರು ಕೊಡ್ಸೆ. ತಿಂಡಿ ನೋಡಿದ ತಕ್ಷಣ ನಿಂಗೆ ಹಸ್ವಾಯ್ತದ? ಬಾ ಕೊಡ್ತೀನಿ. ಬಾ ಬಾ. ಅಣ್ಣ, ಒಂದ್ ಪ್ಲೇಟ್ ಪಾನಿಪುರಿ. ಬಳೆ ಅಂಗಡಿ ಹೋಗೋಣ ಬಾರ. ಏನಂದ್ರೆ? ಬಳೆ ಅಂಗಡಿನ? ಮತ್ತೆ ಅದೆಂತದೋ ಹೇಳುತ್ತಲ್ಲಪ್ಪ ಆಗ್ಲೇ? ಫ್ಯಾಷನ್ನು ಅಪ್ಡೇಟು ಗಿಪ್ಡೇಟು ಅಂತೇನೋ ಬಿಡ್ತಾ ಇದ್ದೆ. ಅದೇನೋ ಗೊತ್ತಿಲ್ಲ ಕಣೆ. ಜಾತ್ರೆಗೆ ಬಂದ್ರೆ ಚಿಕ್ಕ ಮಕ್ಕಳಾಗ್ಬಿಡ್ತೀವಿ. ಆಗ ಬಳೆ, ಜಾತ್ರೆ, ಕನ್ನಡಕ, ಕಣ್ಕಪ್ಪು ಇದೆಲ್ಲ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ನನ್ ಮುದ್ದಿನ ತಂಗಿ ಕೊಡ್ಸಕ್ಕಿಲ್ಲ ಅಂತೀನ? ಬಾ ಹೋಗಮ್ಮ. ಜಾತ್ರೆ ಕನ್ನಡಕ ತಕೋ. ಎಷ್ಟಾಯ್ತು? 30 ರೂಪಾಯ? ಇದೇ ಕಣೆ ನನ್ನ ಹತ್ರ. ಅಲ್ಲೊಳ್ಳ ಮಗ, ಜಾತ್ರೆಗೆ ಎಂತೆಂತ ಹಕ್ಕಿಗಳು ಬಂದಿದಾವೆ. ಅಲ್ಲಲ್ಲ, ಹಳ್ಳಿ ಹಕ್ಕಿನೂ ಐತೆ, ಪ್ಯಾಟೆ ಬುಲ್ಬುಲ್ಲು ಐತೆ. ಆದ್ರೆ ಆ ಪ್ಯಾಟೆ ಬ್ಯೂಟಿ ನಂಗೆ. ಒಬ್ಬೊಬ್ಬ ಹಿಡಿಯೋದೇನೋ ಹಿಡಿತ್ಯಾ, ಸರಿಯಾಗಿರೋದ್ನ ಹಿಡಿತ್ಯಾ ಬಿಡು. ಹಂಗಾರೆ ಹಳ್ಳಿ ಹಕ್ಕಿ ನಂಗೆಯ? ಆಯ್ತು ಬಿಡು, ಪ್ಯಾಟೆ ಬ್ಯೂಟಿ ನಂಗೆ, ಹಳ್ಳಿ ಹಕ್ಕಿ ನಿಂಗೆ. ಏಯ್ ಏನ್ರೋ, ಮನೇಲಿ ಅಕ್ಕ ತಂಗಿರಿಲ್ವಾ? ಇದರೇ ಚಿನ್ನ, ಅವರಿಗೆ ಅತ್ತಿಗೆದಿರ್ನ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿದೀವಿ, ಬರ್ತೀಯಾ? ಕೀರ್ತನ ಇವ್ರೇನೋ ಪೋಲೆ ಹುಡುಗರು ಇದ್ದಂಗ ಅವ್ರೆ, ಇವ್ರೇನಂತ ಮಾತು. ಬಾ ಹೋಗಮ್ಮ. ಸುಮ್ಮನೆ ಅಕ್ಕ. ಅಲೋ ಮುಟ್ಬಿಡಚ್ಚಿ. ಗಿರಿಗಿಟ್ಲೆ ಆಡಕೋಣಪ್ಪ. ಕೈ ಬಿಡು. ಏನ್ ಹೆಣ್ಮಕ್ಳು ಅಂದ್ರೆ ಜಾತ್ರೆ ಸಿಗೋ ಗೊಂಬೆ ಅನ್ಕೊಂಡಿದ್ಯಾ? ಯಾರಿಗೆ ಅವಶ್ಯ ಆಗ್ತದೆ? ನನಗೆ ಬಿಡಿದ್ಯಾ? ನೋಡ್ಕೊತ್ರೆ ನೀನು ಸಿಗು, ನೀನು ಒಬ್ಳೆ ಸಿಗ. ಮ್ಯಾಮ್, ನಿಮಗೆ ಪಾನಿಪುರಿ ಇಷ್ಟನಾ ಮ್ಯಾಮ್? ಬನ್ನಿ ಮ್ಯಾಮ್, ಬನ್ನಿ ಮ್ಯಾಮ್. ರಮೇಶ್ ಅರವಿಂದ್ ಸರ್ ಪಾನಿಪುರಿ ಮಾಡ್ತಾರೆ ಅಂದ್ರೆ
ನನಗೆ ಜಾತ್ರೆ ಅಂತ ಬಂದ್ರೆ ಫಸ್ಟ್ ಬರೋದೇ ನಮಗೆ ನಮ್ಮ ಡ್ರಾಮಾ ಕಂಪ್ನಿಗಳು. ಯಾಕೆಂತಂದ್ರೆ ಈ ಡ್ರಾಮಾ ಕಂಪ್ನಿಗೆ ಒಂದು ಬೂಸ್ಟರ್ ತರ ಇವೆಲ್ಲ ಜಾತ್ರೆಗಳು. ಬನಶಂಕರಿ ಜಾತ್ರೆಲ್ಲ ಒಂದು ಇನ್ಸಿಡೆಂಟ್ ಏನು ಅಂತಂದ್ರೆ ನಮ್ಮ ತಂದೆದು ನಾಟಕ ನಡೀತಾ ಇತ್ತು, ಅಲ್ಲಿ ಗೌಡ್ರ ಗದ್ಲ ನಾಟಕ ನಡೀತಾ ಇತ್ತು. ಅಲ್ಲಿ ಹೆಂಗೆ ಅಂತಂದ್ರೆ ಒಂದ್ ಶೋ ಅಷ್ಟೇ, ರಾತ್ರಿ ಶುರು ಆಯ್ತು 10 ಗಂಟೆಗೆ ಅಂತಂದ್ರೆ 1 ಗಂಟೆ 2 ಗಂಟೆಗೆ ಅದು ಕ್ಲೋಸ್ ಆಗುತ್ತೆ ಅಂತ. ಬಟ್ ಇವ್ ನಮ್ಮ ತಂದೆ ಗೆಸ್ಟ್ ಆಗಿ ಹೋಗೋದು ಯಾವುದೇ ಒಂದು ಶೋ ಹೋದ್ರೆ ಒಂದು 3 days ಇಲ್ಲ 4 days ಅಂತ. ಅವತ್ತು ಇಡೀ ಥಿಯೇಟರ್ ಪ್ಯಾಕ್ ಆಗಿತ್ತು. ಸೊ ತಗಡಿಂದ ಥಿಯೇಟರ್ ಅಲ್ವಾ ಅದು, ನಾನು ಅಲ್ಲಿ ನಂಗೆ ಚೆನ್ನಾಗಿ ನೆನಪ ಇದೆ. ಅದು 9 ಗಂಟೆ 9:15ಗೆಲ್ಲ ಅವತ್ತಿನ ಟೈಮ್ಗೆ ಹೌಸ್ಫುಲ್ ಆಗ್ತಾ ಇಲ್ಲ. ಇನ್ನೂ ಒಂದು ಥಿಯೇಟರ್ ಅಷ್ಟು ಜನ ಹೊರಗಡೆ ವೈಟಿಂಗ್ ಅಲ್ಲಿ ಇದ್ದಾರೆ. ಗಲಾಟೆ ಅಂದ್ರೆ ಗಲಾಟೆ. ಅವತ್ತು ಲಾಸ್ಟ್ ಡೇ ನಮ್ಮ ತಂದೆದಲ್ಲಿ ಪಾರ್ಟ್ ಮಾಡೋದಕ್ಕೆ. ಸರಿ ಏನ್ ಮಾಡ್ಬೇಕು ಅಂತಂದ್ರೆ ಕೊನೆಗೆ ಅಲ್ಲಿರೋ ಜನ ಅಲ್ಲಿ ಏನ್ ಡಿಸೈಡ್ ಮಾಡೋದು ಅಂತಂದ್ರೆ, ನಾವು ಟಿಕೆಟ್ ತಗೋತೀವಿ, ಹಿಂದ್ಗಡೆ ಥಿಯೇಟರ್ಗೆ ತಗಡಾಕಿರ್ತಿರಲ್ಲ ಅದನ್ನ ಕಿತ್ಬಿಡಿ ಸರ್, ನಾವು ಅಲ್ಲಿಂದ ಕುತ್ಕೊಂಡು ನೋಡ್ತೀವಿ, ನಮ್ಗೆ ಅವ್ರು ಕಾಣಿಸಿಲ್ಲ ಅಂದ್ರೆ ಪರವಾಗಿಲ್ಲ, ವಾಯ್ಸ್ ಕೇಳಿದ್ರೆ ಸಾಕು, ನಾವು ನಾಟಕ ಕೇಳ್ಕೊಂಡು ಹೋಗ್ತೀವಿ ನಾವು ಅಲ್ಲಿಂದ ಅಂತ ಹೇಳಿ ಒಂದ್ ಇಡೀ ಥಿಯೇಟರ್ ಜನ ಅಲ್ಲಿಂದ ಕುತ್ಕೊಂಡ್ರು. ಸೊ ಇಡೀ 4 hours ನಾಟಕನ ಅವ್ರು ಹಂಗೆ ಕುತ್ಕೊಂಡು ಕೇಳಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ರು. ಸೊ ನಂಗೆ ಜಾತ್ರೆಗಳು ಅಂತಂದಾಗ ಅದೇ ನೆನಪಾಗತ್ತೆ ನನಗೆ. ಸೊ ಆ ತರದೊಂದು ನಾಸ್ಟಾಲಜಿಕ್ ಮೂವ್ಮೆಂಟ್ ನ ಇಲ್ಲಿ ತಗೊಂಡ್ಬಂದ್ರು. ವೆರಿ ನೈಸ್. ವೆಲ್ಕಮ್ ಟು ಮಹಾನಟಿ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಶಿಕಾ ಚೆನ್ನಾಗಾಯ್ತು, ಅವ್ರ ಜೊತೆ ಕನೆಕ್ಟೆಡ್ ಆಗಿ ಚೆನ್ನಾಗಿ ಮಾಡಿದ್ರಿ ನೀವು. ನನಗೆ ಅನ್ಸಿದ್ದೇನು ಅಂತಂದ್ರೆ, ನೀವು ಫಸ್ಟ್ ಎಂಟ್ರಿಯಿಂದಾನೆ ಅಲ್ಲೊಂದು ಕ್ಯಾರೆಕ್ಟರ್ ಡಿಫ್ರೆನ್ಸ್ ಇದೆ. ಅವ್ರು ಹಳ್ಳಿಯವರು, ನೀವು ಸಿಟಿಯಿಂದ ಬರ್ತಾ ಇದ್ದೀರಾ ಅಂತ. ಸೊ ಸಿಟಿ ಅಂದ ತಕ್ಷಣ ಅದಕ್ಕೊಂದು ಒಂದು ಚಿಕ್ಕ ಎಕ್ಸೈಟ್ಮೆಂಟ್ ಲೆವೆಲ್ ಬೇರೆ ಇರುತ್ತೆ, ಅದಕ್ಕೊಂದು ಎನರ್ಜಿ ಬೇರೆ ಇರುತ್ತೆ ಯಾವಾಗಲೂ. ಸೊ ನಿಮ್ ವಾಕಿಂಗ್ ಇಂದ ಬಂದಾಗಿಂದ ಹೆಂಗಿತ್ತದು ಅಂತಂದ್ರೆ ತುಂಬಾ ಲೇಡ್ ಬ್ಯಾಕ್ ಅಲ್ಲೇ ಇತ್ತದು. ನಾನು ಬರ್ತಾ ಇದ್ದೀನಿ, ಬಂದಿದ್ದೀನಿ. ಬಟ್ ಓವರ್ ಆಲ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿಂದ ಆ ಪೋರ್ಷನ್ ಒಂದು. ಸೆಕೆಂಡು, ಇವ್ರ ಜೊತೆಗೆ ಅವ್ರು ಯಾವಾಗ ನಿಮ್ಗೆ ಒಂದು ಕ್ಲಾಶ್ ಆಗುತ್ತೆ, ನೀವು ಆಂಗ್ರಿ ಆಗಿ ಬರ್ತಿರಲ್ಲ, ಅಲ್ಲೂ ಅಷ್ಟೇ ಸಡನ್ ಆಗಿ ನೀವು ಟೈಟ್ ಆಗ್ಬೇಕು. ನೀವು ಅಕ್ಕ ಇಳಿತೀರಂದ್ರೆ ಎಳಿತಾ ಇದ್ದಾರೆ, ನೀವು ನುಗ್ಬೇಕು ಅಂದ್ರೆ ಒಂದು ಗಂಡಬೀರಿ ರೇಂಜ್ ಓಪನ್ ಆಗ್ತಾರೆ. ಅದನ್ನ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಆ ಅವಕಾಶ ಇದ್ದಾಗ ಬೆಟರ್ ಯೂಸ್ ಮಾಡ್ಕೋಬೇಕು. ನೀವು ಡೈಲಾಗ್ ಕರೆಕ್ಟ್ ಆಗಿ ಹೇಳ್ತೀರಾ, ಎಕ್ಸ್ಪ್ರೆಷನ್ ಚೆನ್ನಾಗಿ ಕೊಡ್ತೀರಾ, ಅದೆಲ್ಲ ಕರೆಕ್ಟ್. ದಿಸ್ ವಿಲ್ ಆಡ್ ಟು ಯುವರ್ ಪರ್ಫಾರ್ಮೆನ್ಸ್. ಅದರ್ವೈಸ್ ಇಟ್ ವಿಲ್ ಬಿಕಮ್ ವೆರಿ ನಾರ್ಮಲಿಶ್. ಓಕೆ, ಅದೊಂಚೂರು ವರ್ಕ್ ಮಾಡಿ ನೀವು ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತರುಣ್ ಅವರೇ. ರಮೇಶ್ ಸರ್, ಎಲ್ಇಡಿ ಅಲ್ಲ, ಸ್ವಲ್ಪ ವಿಜುವಲ್ ಹಾಕಪ್ಪ ಪ್ಲೀಸ್. ರಿಮೆಂಬರ್ ದಿಸ್, ಇದೊಂದು ಆರ್ಡಿನರಿ ವೇದಿಕೆ ಅಂತ ಅನಿಸ್ಬೋದು, ಟಿವಿ ಶೂಟಿಂಗ್ ಸ್ಪಾಟ್ ಇರ್ಬೋದು, ಅದೆಲ್ಲವೂ ದೇವಸ್ಥಾನ ರೀ. ನಟನೆ ಅನ್ನೋದು, ಅಭಿನಯ ಅನ್ನೋದನ್ನ ದಯವಿಟ್ಟು ಒಂದು ದಿವ್ಯವಾದ ಭಾವನೆಯಿಂದ ನೋಡಿ. ಇಟ್ಸ್ ಅ ವೆರಿ ವೆರಿ ಸೇಕ್ರೆಡ್ ಥಿಂಗ್. ಮಹಾನಟಿರೇ, ದೇವರ ಕೆಲಸ, ದೇವಸ್ಥಾನ ಇದು. ಪ್ಲೀಸ್ ರಶ್ಮಿ ಅವರೇ, ಇದು ಜಾತ್ರೆ ಎಂಟರ್ಟೈನ್ಮೆಂಟ್ ಆಗಿರೋದ್ರಿಂದ ನಿಮ್ ಕಡೆಯಿಂದ ಒಂದೆರಡು ಎಂಟರ್ಟೈನ್ಮೆಂಟ್ ಅಂದ್ರೆ ಜೋಕ್ಗಳು ಬರ್ಲಿ ಅಂತೇಳಿ. ನಿಶ್ವಿಕಾ ಅವರು ಒಂದ್ಸಲ ಕೋಲ್ಡ್ ವಾಟರ್ ಕುಡಿತಾರಂತೆ, ಓಕೆನಾ. ನೆಕ್ಸ್ಟ್ ಡೇ ಏನ್ ಮಾಡ್ತಾರೆ, ಈ ತರ ಐಸ್ ಕ್ರೀಮ್ ತಿಂತಾರಂತೆ. 3ನೇ ದಿನ ಏನ್ ಮಾಡ್ತಾರೆ, ಆಗ್ತಾ ಇಲ್ಲ ತುಂಬಾ ಶೆಕೆ ಅಂತ ಐಸ್ ಕ್ಯೂಬ್ನೇ ಬಾಯಿಗೆ ಹಾಕೋತಾರಂತೆ. ಆಮೇಲೆ 4ನೇ ದಿನ ಜ್ಯೂಸ್ ಬಾಟಲ್ ನೋಡಿದ ತಕ್ಷಣ ಅದು ಇದು ಅಂತ ಎಲ್ಲ ಕುಡಿದ್ಬಿಡ್ತಾರಂತೆ. ಆ ಥರ ಎಲ್ಲ ಏನೂ ಆಗಲ್ಲ. 5ನೇ ದಿನ ಅವ್ರಿಗೆ ಸಿಕ್ಕಾಪಟ್ಟೆ ಹಲ್ಲು ನೋವುತ್ತಂತೆ. ಕಾರಣ ಏನಾಗಿರಬಹುದು? ಎಷ್ಟು ಖುಷಿ ಆಗ್ತಾ ಇದೆ. ಎಲ್ಲ ಜಡ್ಜಸ್ ಒಂಥರ ತರುಣ್ ಅವರೇ, ಇಲ್ಲ ಈ ವೇವ್ ಲೆಂತ್ ಎಲ್ಲ ಅಲ್ಲೇ ಮ್ಯಾಚ್ ಆಗೋದು, ಇದು ನಮ್ಮ ಮೀರ್ ಹೋಗ್ತಾ ಇದೆ. ರಶ್ಮಿ ಬೇಬಿ ನೀವೇ ಹೇಳಿ. ಕಾರಣ ಹಲ್ಲು. ಯಾಕೆ ಹಲ್ಲು ನೋತಿದೆ ಅಂದ್ರೆ ಹಲ್ಲಿದೆ ಅಂತ ನೋತಾ ಇದೆ ಅಂತ. ರಶ್ಮಿ, ನನಗೆ ಗೊತ್ತಿರೋ ಹಾಗೆ ಅವ್ರನ್ನ ನೋಡ್ದಾಗಿಂದ ಅವರ ಒಳಗಡೆ ಅದೊಂದು ಕ್ಯೂಟ್ನೆಸ್, ಆ ಇನ್ನೋಸೆನ್ಸ್ ಇದೆಯಲ್ಲ, ಅದು ಯಾವಾಗಲೂ ಹಾಗೆ ಇರುತ್ತೆ. ಸೋ ಸ್ವೀಟ್ ಆಫ್ ಯು ಟು ಡೂ ದಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಗೈಸ್. ತರುಣ್ ಅವರು 3 stars. 3 stars. ಪ್ರೇಮಾ ಮ್ಯಾಮ್ 3.5 stars. 3.5 stars. ನಿಶ್ವಿಕಾ 3.5. 3.5 stars. Good luck, Ashika. Thank you so much. Thank you. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗಲಿದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೆ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸುಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯವಿದೆ. ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್.
ನಾಳೆ ಆಕ್ಟ್ ವಿತ್ ಜಿ ಫ್ಯಾಮಿಲಿ ಮುಂದುವರಿಯುತ್ತೆ. ಮತ್ತೆ ಸಿಗೋಣ. ಲಕ್ಸ್ ಕೋ ಪ್ರೆಸೆನ್ಸ್ ಮಹಾನಟಿ ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಡೆನ್ವರ್ ಡಿಯೋಡ್ರೆಂಟ್, ಪಾಂಡ್ಸ್ ಡ್ರೀಮ್ ಫ್ಲವರ್ ಟಾಲ್ಕ್, ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಹ್ಯಾಟ್ಸನ್ ಕರ್ಡ್, ಹೋಂಡಾ ಶೈನ್ 100, ಅರವಿಂದ್ ಪ್ರಾಪರ್ಟೀಸ್ ನೆಲಮಂಗಲ, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ. ಸಿಗೋಣ ನಾಳಿನ ಸಂಚಿಕೆಯಲ್ಲಿ.